ಹಾಗಿದ್ದರೆ ಜನರ ನಿರೀಕ್ಷೆ ಏನು? ಮಧ್ಯಮ ವರ್ಗಕ್ಕೆ ಒಂದಿಷ್ಟು ತೆರಿಗೆ ವಿನಾಯಿತಿಗಳು, ಬಡವರಿಗೆ ನಮ್ಮ ಅಕೌಂಟ್ಗಳಿಗೆ ಹಣ ಬರುತ್ತೆ ಅಂತಾನೋ, ಅಥವಾ ಶ್ರೀಮಂತ ವರ್ಗಕ್ಕೆ ಈಸ್ ಆಫ್ ಡೂಯಿಂಗ್ ದ ಬಿಸ್ನೆಸ್ ಹೆಲ್ಪ್ ಆಗುತ್ತೆ ಅಂತಾನೋ? ವಿ ಡೋಂಟ್ ನೋ, ಗೊತ್ತಿಲ್ಲ ಯಾರಿಗೂ. ಆದರೆ ಮೋದಿಯವರು ಮಾಡಿರುವ ಕೆಲಸಕ್ಕೆ ಒಂದು ಫಲಿತಾಂಶವನ್ನು ಜನ ತೀರ್ಪಿನ ರೂಪದಲ್ಲಿ ಕೊಡೋದು ಯಾವಾಗ ಅಂದರೆ, ನಮ್ಮನ್ನು ಏನು ತಲುಪಿತು ಅಥವಾ ತಲುಪಲಿಲ್ಲ ಅನ್ನೋದವ್ರಿಗೆ ನಿಶ್ಚಿತವಾದಾಗ. ಮುಂದೆ ಹೋಗೋದಾದರೆ ಮತ್ತೆ 1,000 ರೂಪಾಯಿ ನೋಟನ್ನು ಹೊರಗೆ ತರಬೇಕಾ, 2,000 ರೂಪಾಯಿ ನೋಟ್ ಬ್ಯಾನ್ ಮಾಡಬೇಕಂದ್ರೆ ಯಾಕೆ ಈ ಪ್ರಶ್ನೆ ಎತ್ಕೊಂಡ್ವಿ ಅಂತಂದರೆ, ಒಂದು ಲಾರ್ಜ್ ಭಾಳ ದೊಡ್ಡ ರೂಮರ್ ಒಂದಿದೆ. ನರೇಂದ್ರ ಮೋದಿ ಮೀನುಗಳನ್ನು ಹಿಡಿಯಲಿಕ್ಕೆ ಬಲೆಯನ್ನು ಎಸೆದಿದ್ದಾರೆ. ಆ ಬಲೆಯನ್ನು ಮುಂದೆಂದೋ ಎಳೆದುಕೊಂಡು ದಡಕ್ಕೆ ತರುತ್ತಾರೆ. ಅಂದರೆ 2,000 ರೂಪಾಯಿ ನೋಟುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಚಲಾವಣೆಗೆ ತಂದಿದ್ದಾರೆ. ಕಾಳಧನಿಕರನ್ನು 2,000 ರೂಪಾಯಿ ನೋಟ್ ಕಡೆಗೆ ಟೆಂಪ್ಟ್ ಮಾಡಿದ್ದಾರೆ. ಅವರು ಅದನ್ನಲ್ಲಿ ಹೋರ್ಡ್ ಮಾಡ್ತಾರೆ. ಹೋರ್ಡ್ ಮಾಡಿದ ನಂತರ ಈ ನೋಟಿಗೆ ಪಾಠ ಕಲಿಸ್ತಾರೆ. ದಿ ರಿಟರ್ನ್ ಆಫ್ 1,000 ಬರುತ್ತೆ. ಸಿಕ್ಕಾಕೋತಾರೆ ಮತ್ತೆ ಇನ್ನೊಂದು ರೌಂಡಲ್ಲಿ. ನಾಟ್ ಬಡವರು, ಬಿಕಾಸ್ ಬಡವರ ಹತ್ರ ಅಷ್ಟು ದುಡ್ಡು ಇರಲ್ಲ. ಬ್ಯಾಂಕ್ಗಳಿಗೆ ಹೋಗಿ ಸಿಕ್ಕಾಕೋತಾರೆ ಅನ್ನೋದು ಒಂದು ರಫ್ ರೂಮರ್, ಗಾಳಿ ಸುದ್ದಿಯಾಗಿ ಓಡಾಡ್ತಾ ಇದೆ ದೇಶದಲ್ಲಿ. ಹಾಗಾಗಿ ಕೇಳಿದ್ದಕ್ಕೆ ಹೌದು 1,000 ರೂಪಾಯಿ ನೋಟು ಬೇಕಾಗತ್ತೆ ಅನ್ನೋದು 59% ಜನ, ಆದರೆ ಇಲ್ಲ 28% ಗೊತ್ತಿಲ್ಲ ಅನ್ನೋರು 100%. ಭಾಳ ವಿಚಿತ್ರ ನಮ್ಮ ಜನ, ಕರ್ನಾಟಕದ ಜನ ಅಂತೂ ಭಾಳ ವಿಚಿತ್ರ, ಭಾಳ ಅದ್ಭುತವಾಗಿ ಒಂದೊಂದ್ಸರಿ ಏನೇನೋ ಹೇಳ್ತಾನೆ ಇರ್ತಾರೋ. ಇವೆಲ್ಲ ಓಕೆ, ಆಲ್ ರೈಟ್. ಕಪ್ಪು ದರ ಕಡಿಮೆ ಆಗುತ್ತೆ ಅನ್ನಿಸ್ತಿದೆ ನಿಮಗೆ, ಸಪೋರ್ಟ್ ಮಾಡೋಣ ಅನ್ನಿಸ್ತಿದೆ ನಿಮಗೆ, ಎಲ್ಲ ಸರಿ. ಆದರೆ ವೋಟ್ ಹಾಕೋವಾಗ ನಿಮ್ಮ ಮನಸ್ಸಿನ ಮೇಲೆ ಇದು ಪರಿಣಾಮ ಬೀರುತ್ತಾ ಅನ್ನೋ ನಮ್ಮ ಪ್ರಶ್ನೆ. ಹೌದು ಅಂತಾರೆ 33%, ಎಕ್ಸ್ಟ್ರೀಮ್ಲಿ ಸಿಗ್ನಿಫಿಕೆಂಟ್, ಬಿಗ್ ಪರ್ಸಂಟೇಜ್ ಅದು. ಇಟ್ಸ್ ನಾಟ್ ಅ ಬ್ಯಾಡ್ ಪರ್ಸಂಟೇಜ್. ಬಟ್ ಇಲ್ಲ ಅನ್ನುವವರ ಸಂಖ್ಯೆ 54 ಇದೆ, ಗೊತ್ತಿಲ್ಲ ಅನ್ನೋರು 12 ಇದ್ದಾರೆ. ಈ 54ರಲ್ಲಿ ಬದಲಾವಣೆಗಳಾಗಬಹುದಾದ ಸಾಧ್ಯತೆ ಯಾವತ್ತು ಅಂದರೆ, ಬಡವ ತಾನು ನಿರೀಕ್ಷೆ ಮಾಡಿದ್ದಂತಹ ಲಾಭ ಅವನನ್ನು ತಲುಪಿದರೆ, ಮಧ್ಯಮ ವರ್ಗ ತಾನು ನಿರೀಕ್ಷೆ ಮಾಡುತ್ತಿರುವಂತಹ ತೆರಿಗೆ ರಿಯಾಯಿತಿ ವಿನಾಯಿತಿಗಳು ತನ್ನನ್ನು ತಲುಪಿದರೆ, ಅಥವಾ ಸಿನಿಕ್ ಆಗಿರುವಂತಹ ಮಿಡಲ್ ಕ್ಲಾಸ್ ಸ್ವಲ್ಪ ಮಟ್ಟಿಗಾರು ಕಾಳಧನ ಅಥವಾ ಇಂಥದ್ದು ಕಂಟ್ರೋಲಿಗೆ ಬರ್ತಾ ಇದೆ ಅಂತ ಅನ್ನಿಸಿದರೆ, ಈ ನಂಬರ್ಸು ಸಿಗ್ನಿಫಿಕೆಂಟ್ಲಿ ಚೇಂಜ್ ಆಗಬಹುದು ಮುಂದೆ. ಬಟ್ ಇವತ್ತು ಹೇಳ್ತಿರೋದವರು ನೋ ಅಂತ ಅಂತಿದ್ದಾರೆ. ಇನ್ನು 50 ದಿನಗಳಲ್ಲಿ ನಂಬಿದವರು ಮೋದಿಗೆ ಬೆನ್ನಿಗೆ ಚೂರಿ ಹಾಕಿಬಿಟ್ರ ಅಂತಂದರೆ, ಈ ಪ್ರಶ್ನೆಯನ್ನು ಭಾಳ ಜನ ಶ್ರೀಸಾಮಾನ್ಯರು ಎತ್ತಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೋದಿ ಈಸ್ ಓಕೆ, ಆದರೆ ಅವರ ನಂಬಿ ಬಿಟ್ಟಂತಹ ಕೆಳಹಂತದಲ್ಲಿರುವ ಅಧಿಕಾರಿಗಳು ದ್ರೋಹ ಮಾಡುವಂತಹ ಪಿತೂರಿ ಮಾಡಿಬಿಟ್ರು ಅನ್ನುವಂಥ ಸಣ್ಣ ಅಭಿಪ್ರಾಯ ಬಂದಿದೆ. ದಟ್ ಈಸ್ ಬಿಕಾಸ್ ಆಫ್ ಶಿವಕುಮಾರ್ ಹೇಳ್ದಂಗೆ ಒಂದು 600-800 ಕೋಟಿ ಹೇಗೆ ಬ್ಯಾಂಕ್ಗಳಿಂದ ಹೊರಗೆ ಹೋಯಿತು. ಜನ ಕ್ಯೂಲ್ ನಿಂತಿದ್ದಾಗ ಅವ್ರು 20 ಕೋಟಿ ತೊಗೊಂಡೋಗ್ತಾರೆ, 100 ಕೋಟಿ ತೊಗೊಂಡೋಗ್ತಾರೆ, 10 ಕೋಟಿ ತೊಗೊಂಡೋಗ್ತಾರೆ. ಹೆಂಗೆ ಸಾಧ್ಯ ಇದು ಅನ್ನೋದನ್ನ ಜನರಿಗೆ ನಾವು ಕೇಳ್ತಾರೆ. ಬ್ಯಾಂಕ್ ಅಧಿಕಾರಿಗಳು ಮಾಡಿದ್ದಾರೆ ಈ ಕೆಲಸವನ್ನು, ಮೋಸವನ್ನು ಅನ್ನೋದು 47, ರಿಸರ್ವ್ ಬ್ಯಾಂಕ್ನವರೇ ಮಾಡಿದ್ದಾರೆ ಈ ಕೆಲಸನ ಅನ್ನೋರು 24, ಪೊಲೀಸರು ಮಾಡಿದ್ದಾರೆ ಅನ್ನೋದು ಎಷ್ಟು ಸಿಗ್ನಿಫಿಕೆಂಟ್ ಆಗಿದೆ 7%, ಆದಾಯ ತೆರಿಗೆ ಇಲಾಖೆಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋರು 7%, ನಮಗೆ ಗೊತ್ತಿಲ್ಲ ಅನ್ನೋರ ಸಂಖ್ಯೆ ಇಷ್ಟು. ಅಂದರೆ ಭಾರತೀಯ ಜನತಾ ಪಕ್ಷ ಅಥವಾ ಶ್ರೀ ನರೇಂದ್ರ ಮೋದಿಯವರು ಒಂದು ಆ್ಯಂಟಿಸಿಪೇಟ್ರಿ ಬೇಲನ್ನು ಹಾಕ್ಕೊಂಡಂಗೆ ಕಾಣಿಸ್ತಾ ಇದೆ. ಸಫಲವಾದರೆ ನಾನೇ, ವಿಫಲವಾದರೆ ಮೋಸ ಮಾಡಿಬಿಟ್ರು ಇವರೆಲ್ಲ ಸೇರಿಕೊಂಡು ಅಂತ. ಇಸ್ ಇಟ್ ಓಕೆ? ಡೆಫಿನೆಟ್ಲಿ ಆ್ಯಂಟಿಸಿಪೇಟ್ರಿ ಬೇಲು ಇಲ್ಲ, ಏನೂ ಇಲ್ಲ. ನೋಡಿ, ನೀವು ಭಾಳ ಒಂದು ಕ್ವಶನ್ ಪ್ರೆಗ್ನೆಂಟ್ ವಿತ್ ಮೆನಿ ಮೀನಿಂಗ್ಸ್ ನೀವು ಕೇಳ್ತೀರ. ನಾನೇನು ಮಾಡಿದೆ? ನಾಟ್ ಪಾಸಿಬಲ್. ಒಂದು ನಿಮಿಷ. ಮೊದಲನೇದು 1,000 ರೂಪಾಯಿ ನೋಟ್ ಬರಬೇಕಾ? ಎಸ್, ಎಲ್ಲರಿಗೂ ಕೂಡ ಅದು ಬೇಕೇ ಬೇಕು. 2,000 ರೂಪಾಯಿ ನೋಟು ಚೇಂಜ್ ಸಿಗ್ತಾರೆ, ಎಲ್ಲರೂ ಒಪ್ಕೊಳ್ತಾರೆ. ಇನ್ನು ಎರಡನೇದು, ವೋಟ್ ಹಾಕುವಾಗ ಇದು ನಿಮ್ಮ ಮೇಲೆ ಪರಿಣಾಮ ಬೀರುತ್ತಾ? ಇದುವರೆಗೂ ಈ ನವೆಂಬರ್ 8 ಆದಮೇಲೆ ಏನೇನು ಚುನಾವಣೆಗಳು ಆಗಿದೆ ಅದರಲ್ಲಿ ವಿರೋಧ ಪಕ್ಷಗಳು ಏನೇನೇ ಪ್ರಯತ್ನ ಪಟ್ಟರು ಕೂಡ ಬಿಜೆಪಿಗೆ ನಾವು ಡೋಂಟ್ ಟೆಲ್ ಮಿ ಚಂಡೀಗಢ, ಡೋಂಟ್ ಟೆಲ್ ಮಿ ಗುಜರಾತ್, ಡೋಂಟ್ ಟೆಲ್ ಮಿ ಮಹಾರಾಷ್ಟ್ರ, ಬಿಜೆಪಿಗೆ ನಾವು ಇದರಿಂದ ದೊಡ್ಡ ಏಟು ಬಿದ್ದಿದೆ ಅಂತ ಏನಿಲ್ಲ. ಬಟ್ ಈ ಒಂದು ಹೇಳಕ್ಕೆ ಹೋಗೋದಿಲ್ಲ. ಸರ್ವೆ ಪರಿಣಾಮ ಏನಿದೆ ಅದನ್ನೇ ಅಲ್ಲೂ ಕೂಡ ನೋಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಿಜ ನಾವು ಕೂಡ ವೋಟ್ಗೋಸ್ಕರ ಇದು ತಂದಿರೋ ನಿಲುವು ಅಲ್ಲ. ಪೊಲಿಟಿಕಲ್ ಅಲ್ಲೇ ಯಾವ ಪಕ್ಷ, ಯಾವ ಸರ್ಕಾರ, ಯಾವ ಕೆಲಸ ಮಾಡುತ್ತೆ ಸುರೇಶ್ ಕುಮಾರ್? ಅಕಸ್ಮಾತ್ ವೋಟ್ಗೋಸ್ಕರ ತಂದಿದ್ರೆ ಈಗ ಏನ್ ಶಿವಕುಮಾರು ಅಪಾದನೆ ಮಾಡ್ತಾರೆ, ಆ ಯಾವುದು ಕೂಡ ಅಪಾದನೆ ಇಲ್ಲದಂಗೆ ಮಾಡ್ತಾ ಇದ್ವು. ಲೈಕ್ ಈಗ ಏನೋ ಆ ಕ್ಯೂನಲ್ಲಿ ನಿಂತ್ಕೊಳ್ದೇ ಇರಂಗೆ, ಸಾಕಷ್ಟು ಹಣ ಇರಂಗೆ,
ಸೊ ಯಾವುದು ಕೂಡ ಅದಕ್ಕೆ ಆ ಒಂದು ವೋಟ್ ಆ್ಯಂಗಲ್ ಇಟ್ಕೊಳ್ದೇನೆ, ಚುನಾವಣೆ ಆ್ಯಂಗಲ್ ಇಟ್ಕೊಳ್ದೇನೆ ಮಾಡಿರೋ ಒಂದು ಕೆಲಸ, ಅಗತ್ಯವಾಗಿ ಮಾಡಬೇಕಾದ ಒಂದು ಕೆಲಸ. ಜನಕ್ಕೆ ಸಹಜವಾಗಿ ನ್ಯಾಯಯುತವಾಗಿ ಅನಿಸಿರೋ ಭಾವನೆಗಳು. ಆಲ್ ರೈಟ್, ಯುದ್ಧಕ್ಕೆ ಹೋಗುವಾಗ ಯುದ್ಧಕ್ಕೆ ಉಪಕರಣಗಳನ್ನು, ಶಸ್ತ್ರಾಸ್ತ್ರಗಳನ್ನು ಏನು ಬೇಕಾದರೂ ಕೊಟ್ಟಿರ್ಬೋದು ಕಮಾಂಡರ್ ಇನ್ ಚೀಫ್. ಅಲ್ಟಿಮೇಟ್ಲಿ ನಾನು ಕೊಟ್ಟೆ, ಅಲ್ಲಿ ಹಿಂದೆ ಇದ್ದವನು ಅದನ್ನು ಯೂಸ್ ಮಾಡಲಿಲ್ಲ, ಹಾಗಾಗಿ ಯುದ್ಧದಲ್ಲಿ ಸೋತ್ರೆ ಅಂದರೆ ಕಮಾಂಡರ್ ಕೆನಾಟ್ ಎಸ್ಕೇಪ್ ಫ್ರಮ್ ದಿ ಡಿಫೀಟ್. ಸೋಲಿನಿಂದ ಆ ಥರ ಎಸ್ಕೇಪ್ ಆಗೋ ಹಂಗಿಲ್ಲ. ಅದೇ ರೀತಿ ನೋಟನ್ನು ಬ್ಯಾನ್ ಮಾಡಿದ್ಮೇಲೆ ಬ್ಯಾಂಕ್ ಅಧಿಕಾರಿಗಳಿಗೆ ಮೋಸ ಮಾಡಿದ್ದಾರೆ ಅನ್ನೋದು ನಾಳೆ ಯಾವ್ದಾದ್ರು ನೆಪ ಆಗೋದಾದ್ರೆ ನೋ ಕಮಾಂಡರ್ ಇನ್ ಚೀಫ್ ಕ್ಯಾನ್ ಟೇಕ್ ರೆಸ್ಕ್ಯೂ ಇನ್ ಇಟ್. ಹಿ ಹ್ಯಾಸ್ ಟು ಅಕ್ಸೆಪ್ಟ್ ಅವರ್ ಕಮಾಂಡರ್ ಇನ್ ಚೀಫ್ ವಿಲ್ ನಾಟ್ ಟೇಕ್. ಆಲ್ ರೈಟ್, ನೋಡೋಣ. ಯು ಅಗ್ರಿ ವಿತ್ ಹಿಮ್, ಇಟ್ ಇಸ್ ನಾಟ್ ಪೊಲಿಟಿಕಲ್ ಶಂಕರ್? ಅದಕ್ಕೆ ಮೊದಲು ನೀವೇನೋ ಒಂದು ಹೇಳಕ್ ಪ್ರಯತ್ನ ಇಲ್ಲ, ಅದರಲ್ಲಿ ರಾಜಕಾರಣ ಇರ್ಲೇ ಇಲ್ಲ ಅಂತಕ್ಕಂಥದ್ದನ್ನು ನಾನು ಒಪ್ಪಕ್ಕಾಗೋದಿಲ್ಲ. ಇದ್ರಲ್ಲಿ ರಾಜಕಾರಣ ಇದ್ದೇ ಇದೆ. ರಾಜಕಾರಣ ಇಲ್ಲದೆ ಹೋಗಿದ್ರೆ ಅವರು ಅದರ ಸಂಪೂರ್ಣವಾಗಿ, ಹೇಗೆ ಅಂದರೆ ಸುರೇಶ್ ಕುಮಾರ್ ಒಪ್ಪೋದು ಬಿಡೋದು ಅವ್ರಿಗೆ ಬಿಟ್ಟಿರೋಂಥದ್ದು. 69-70 ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಯಾವ ರೀತಿಯ ನಿಲುವು ತೆಗೆದುಕೊಳ್ತಾ ಇದ್ರು, ನಿರ್ಧಾರ ತೆಗೆದುಕೊಳ್ತಾ ಇದ್ರು, ರಿಸ್ಕ್ ತೆಗೆದುಕೊಳ್ತಾ ಇದ್ರು, ಅದೇ ಹಂತಕ್ಕೆ ಮೋದಿ ಬಂದ್ಬಿಟ್ಟಿದ್ದಾರೆ. ಆಪ್ಯಾಯಮಾನವಾಗಿರ್ಬೇಕಲ್ಲ, ಹಾಗಲ್ಲ. ನಿಲುವು ತೆಗೆದುಕೊಳ್ಳೋದ್ರಲ್ಲಿ, ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಅಷ್ಟೇ. ಅದರ ಜೊತೆಗೆ ಕೇಳಿ, ಅಲ್ಲಿ ಆ ಸಂದರ್ಭದಲ್ಲಿ ಮೇಡಮ್ ಗಾಂಧಿ ತುರ್ತು ಪರಿಸ್ಥಿತಿ, ಯು ವರ್ ಎ ಚೈಲ್ಡ್ ಆಫ್ ಎಮರ್ಜೆನ್ಸಿ. ಮೇಡಮ್ ಗಾಂಧಿ ತುರ್ತು ಪರಿಸ್ಥಿತಿ, ಹಿ ವಾಸ್ ಎ ಚೈಲ್ಡ್ ಆಫ್ ಇದು ಎಮರ್ಜೆನ್ಸಿ. ಹೌದು, ಆ ಸಂದರ್ಭದಲ್ಲಿ ಅದನ್ನ ಅವರು ಏಕಮುಖೇನ ತನಗೆ ಇಷ್ಟ ಬಂದಂಗೆ ತಗೋತಿರ್ಲಿಲ್ವೋ? ನಾನು ಹೇಳಲಿಕ್ಕೆ ಹೊರಟಿದ್ದೇನೆ ರಂಗನಾಥ್ ಅವರೇ, ಅಂದ್ರೆ ಪಕ್ಷದ ಜಾಗಕ್ಕೆ ವ್ಯಕ್ತಿ ಬಂದು ನಿಂತಂತ ಒಂದು ಸಂದರ್ಭ ಭಾರತ ದೇಶದ ಇತಿಹಾಸದಲ್ಲಿ ಅದು. ಇದು ಈಗಲೂ ಕೂಡ ಕೇಡರ್ ಬೇಸ್ಡ್ ಪಾರ್ಟಿ ಆಗಿರ್ತಕ್ಕಂಥ ಬಿಜೆಪಿನಲ್ಲಿ ಪಕ್ಷದ ಜಾಗಕ್ಕೆ ಒಂದು ವ್ಯಕ್ತಿ ಬಂದು ನಿಂತು ಆ ವ್ಯಕ್ತಿಯ ಒಲವು ನಿಲುವುಗಳೇ ಪಕ್ಷದ ಒಲವು ನಿಲುವುಗಳಾಗಂತ ಹಂತಕ್ಕೆ ಈಗ ಬಂದು ರಾಜಕಾರಣ ನಿಂತು. ಸುರೇಶ್ ಕುಮಾರ್ ಅರವಿಂದ್ ಕೇಜ್ರಿವಾಲ್ ಹೇಳ್ದಂಗೆ ಅದಿರ್ಲಿ ಎಲ್ಲವೂ ಎಲ್ಲಾ ರಾಜಕೀಯ ಪಕ್ಷಗಳು ಹೆಚ್ಚು ರಾಹುಲ್ ಗಾಂಧಿ ತರಕ್ಕೆ ಬರ್ತಾರೆ, ಅಲ್ಲ ಒಂದೇ ಹಂತಕ್ಕೆ ಬರ್ತಾರೆ. ಅಲ್ಲಿ ನರೇಂದ್ರ ಮೋದಿನ ನೀವು ತೋರಿಸೋದಾದ್ರೆ ಇಲ್ಲಿ ರಾಹುಲ್ ಗಾಂಧಿನ ನಾವು ತೋರಿಸ್ತೀವಿ, ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅನ್ನ ತೋರಿಸ್ತೀವಿ. ಏನ್ ವ್ಯತ್ಯಾಸ ಇದೆ ಪೊಲಿಟಿಕಲಿ? ನಮಗೆ ಜನತಾದಳದಲ್ಲಿ ದೇವೇಗೌಡರನ್ನ ತೋರಿಸ್ತೀವಿ, ಸಮಾಜವಾದಿ ಪಕ್ಷದಲ್ಲಿ ಮುಲಾಯಂ ತೋರಿಸ್ತೀವಿ, ಬಿಎಸ್ಪಿ ನಲ್ಲಿ ಮಾಯಾವತಿ ತೋರಿಸ್ತೀವಿ, ಶಿರೋಮಣಿ ಅಕಾಲಿದಲ್ಲಿ ಸುರ್ಜಿತ್ ಸಿಂಗ್ ಇವ್ರನ್ನ ಬಾದಲ್ ಅಂತ ತೋರಿಸ್ತೀವಿ, ನವೀನ್ ಪಟ್ನಾಯಕ್ ಅಂತ ತೋರಿಸ್ತೀವಿ, ನಿತೀಶ್ ಕುಮಾರ್ ಅಂತ ತೋರಿಸ್ತೀವಿ. ಏನ್ ವ್ಯತ್ಯಾಸ? ಹಾಗಾದ್ರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಒಂದನ್ನೇ ಬೇರೆ ಇಟ್ಟು ಇದುವರೆಗೆ ಮಾಡ್ತಾ ಇದ್ದಂತ ಟೀಕೆಗಳೆಲ್ಲ ಹೋದು ಅಂತ ಆಯ್ತು ನಿಮ್ಮ ವಾದದಲ್ಲಿ. ಆಗ್ಲಿ, ಅದನ್ನ ಮುಂದುವರ್ಸಕ್ ಹೋಗೋದಿಲ್ಲ. ನರೇಂದ್ರ ಮೋದಿ ಈಸ್ ಸನ್ ಆಫ್ ಸಂಬಡಿ ಅಂತ ಆಗಿಲ್ಲ. ಫ್ಯಾಮಿಲಿ ಪಾಸ್ಡ್ ಆನ್ ಬ್ಯಾಟನ್ ಅಲ್ಲ ಇದು. ಇಲ್ಲ, ಸುರೇಶ್ ಕುಮಾರ್ ಅದನ್ನ ಒಪ್ತಾರೆ, ಯಾಕಂದ್ರೆ ಅವರು ಸ್ವಲ್ಪ ಈ ವಿಚಾರದಲ್ಲಿ ಸಮಚಿತ್ತದಿಂದ ಯೋಚನೆ ಮಾಡು. ರಾಹುಲ್ ಗಾಂಧಿನೇ ದಾಖಲೆಲ್ಲೇ ಹೇಳಿದ್ದಾರೆ, ಆ ಗಾಂಧಿಯನ್ನ ಸರ್ನೇಮ್ ಇಲ್ದೆ ಹೋಗಿದ್ರೆ ನಾನು ಇಷ್ಟು ಬೇಗ ರಾಜಕೀಯದಲ್ಲಿ ಈ ಎತ್ತರಕ್ಕೆ ಬೆಳಿಲಿಕ್ಕೆ ಆಗ್ತಾ ಇರಲಿಲ್ಲ, ಒಪ್ಕೊಂಡಿದ್ದಾನೆ. ಅಷ್ಟರ ಮಟ್ಟಿಗೆ ಆ ಮನುಷ್ಯನಿಗೆ ಕ್ರೆಡಿಟ್ ಕೊಡೋಣ. ಉಳಿದು ಬಹಳ ಉದ್ದ ಇದೆ ನೋಡೋಣ. ಈ ನೋಟಿನ ವಿಚಾರದಲ್ಲಿ ಹೇಳಿದ್ರಲ್ಲ ನೀವು, ಈಗ ಜನಗಳು ಇನ್ನೂ ಕೂಡ ಗೊಂದಲದಲ್ಲಿದ್ದಾರೆ ಅಂತ 2-3 ಪ್ರಶ್ನೆಗಳಲ್ಲಿ ಗೊತ್ತಾಗ್ತಕ್ಕಂಥ ವಿಷಯ. ಹೌದು, ಯಾಕೆ ಅಂದರೆ 1000 ರೂಪಾಯಿ ನೋಟು ಬೇಕು ಅಂತ ಹೇಳ್ತಾರೆ. ನನ್ನ ಪ್ರಕಾರ ಸುರೇಶ್ ಕುಮಾರ್ ಅವ್ರದ್ದು ನಡೆಯೋದಾದರೆ ಈಗಲೂ ಕೂಡ ನಂದು 500 ರೂಪಾಯಿಗಿಂತ ಜಾಸ್ತಿ ನೋಟ್ ಯಾಕೆ ಬೇಕು ಈ ದೇಶದಲ್ಲಿ? ಅಮೆರಿಕದವ್ರು $100 ಜಾಸ್ತಿ ಪ್ರಿಂಟ್ ಮಾಡೋದಿಲ್ಲ ಅಂತ ಆದರೆ, ಸಿಂಗಾಪುರದವ್ರು ಎಷ್ಟು, ಅಥವಾ ಯುರೋಪ್ನವರು ಯೂರೋ ಇದೆಲ್ಲ ಮಾಡೋದಿಲ್ಲ ಅಂತ, ನಮಗೆ ಯಾಕೆ 1000-2000 ಬೇಕು? 500 ಕ್ಯಾಶ್ಲೆಸ್ ಎಕಾನಮಿ ಕಡೆಗೆ ನೀವು ಹೋಗೋದಾದರೆ ನೋಟಿನ ವ್ಯಾಲ್ಯೂ, ದೊಡ್ಡ ವ್ಯಾಲ್ಯೂ ನೋಟುಗಳನ್ನ ತೆಗಿಲೇಬೇಕು. ಅದನ್ನ ಅದು ಬೇಕಾಗಿರೋದು ಬಡವರಿಗೆ 20, 50, 100 ಭಾಳ ಅಂದರೆ 500. ಬಡವರಿಗೆ ಇದು ಸಾಕು. ದೊಡ್ಡವರಿಗೆ, ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಕಾಂಟ್ರಾಕ್ಟ್ಗಳಿಗೆ ಬೇಕಾಗಿರೋ ನೋಟ್ನ ನಾವು ಯಾಕೆ ಪ್ರಿಂಟ್ ಮಾಡಬೇಕು? ಹಾಗೆ ಆ ಗೊಂದಲ ಇದೆ. ಹಾಗೆ ನನ್ನ ಪ್ರಕಾರ 500ಕ್ಕೆ ನಿಲ್ಲಿಸೋದು ಒಳ್ಳೆಯದು. ಎರಡನೇದು, ವೋಟ್ ಹಾಕೋ ಬಗ್ಗೆ, ಪರಿಣಾಮದ ಬಗ್ಗೆ ನೀವು ಕೇಳಿದ್ರಿ. ಇದು ಒಂಥರ ಎರಡಾಲಗಿನ ಕತ್ತಿ ಇದ್ದಂಗೆ, ಯಾವ ಥರ ಬೇಕಾದರೂ ಕೂಡ ಆಗ್ಬೋದು, ಪರಿಣಾಮ ಏನು ಬೇಕಾದರೂ ಕೂಡ ಆಗ್ಬೋದು. ಇದರರ್ಥ ರಾಜಕಾರಣವನ್ನೇ ಮಾಡಿದ್ರೂ ಕೂಡ ಇದರ ಫಲಿತಾಂಶ ಗ್ಯಾರಂಟಿ ಇಲ್ಲ, ಏನು ಬೇಕಾದರೂ ಆಗ್ಬೋದು ಅನ್ನೋ ಸೂಚಕ. ಬ್ಯಾಂಕ್ ಅಧಿಕಾರಿಗಳ ವಿಚಾರದಲ್ಲಿ ಇದೆಯಲ್ಲ, ಇದು ಕೋತಿ ತಿಂದು ಮೇಕೆ ಮೂತಿಗೆ ಒರೆಸುವಂತ ಒಂದು ಗಾದೆ ಇದೆ. ಆ ಥರ ನನ್ನ ಪ್ರಕಾರ ಬ್ಯಾಂಕ್ನವರು ಕೆಲವು ಖಾಸಗಿ ಬ್ಯಾಂಕ್ಗಳನ್ನ ಬಿಟ್ರೆ ಬಹಳ ಚೆನ್ನಾಗಿ ಕೆಲಸ. ಯಾರು ಕೂಡ ಇಷ್ಟೊಂದು ಲೋಡ್ಗಳನ್ನ ಇದ್ದಕ್ಕಿದ್ದಂಗೆ ಎಮರ್ಜೆನ್ಸಿ ಡಿಕ್ಲೇರ್ ಆದಂಗೆ ಮಾಡಿ ಬೆಳಿಗ್ಗೆ 7 ಗಂಟೆ ಬ್ಯಾಂಕಿಗೆ ಬಂದ್ರೆ ರಾತ್ರಿ 12 ಗಂಟೆ ತನಕ ದುಡಿತಾ ಇದ್ದ ಅಧಿಕಾರಿಗಳಿದ್ದಾರೆ. ಜನಗಳಿಗೆ ಪಾಪ ಅವರಿಗೆ ತಕ್ಷಣ ಅವ್ರ ಕಣ್ಣಿಗೆ ಬೀಳುತ್ತೆ. ಓಕೆ, ಬಹುಶಃ ಜನಕ್ಕೆ ಯಾಕೆ ಈ ಭಾವನೆ ಬಂದಿರಬಹುದು ಅಂತಂದ್ರೆ, ಕೆಲವೇ ಖಾಸಗಿ ಬ್ಯಾಂಕ್ಗಳಲ್ಲಿ ಮಾಡಿದಂಥ ಅನಾಹುತಗಳು ಮಾಧ್ಯಮಗಳಲ್ಲಿ ಪ್ರಚುರವಾಗಿದ್ದು ಹೆಚ್ಚೆ.
ಅನುಮಾನನೇ ಇಲ್ಲ. ಸೊ ಜನಕ್ಕೆ ಅದೊಂದು ರೀತಿ ಬ್ಯಾಂಕ್ಗಳ ಸರ್ವತ್ರ ಅಭಿಪ್ರಾಯ ರೂಪುಗಳು ಥರ ಆಗ್ಬಿಡ್ತೋ ಏನೋ ನನಗೆ ಗೊತ್ತಿಲ್ಲ. ತಕ್ಷಣ ಬೀಳೋದು I ಬ್ಯಾಂಕ್ don't know, ಅಧಿಕಾರಿಗಳ I don't ಕಣ್ಣಿಗೆ. know. ನಾನು ಶಿವಕುಮಾರ್ ಅವ್ರ ಒಪಿನಿಯನ್ ತಗೋಬೇಕು, ಬಟ್ ಈ ವಿರಾಮ ತಗೊಂಡು ವಾಪಸ್ ಬರ್ತೀನಿ, ಆಮೇಲೆ ತಗೋತೀನಿ. ಆಲ್ ರೈಟ್, ನಾವು ಹೋಗುವುದಕ್ಕೆ ಮೊದಲು ತೆಗೆದುಕೊಂಡಂತಹ 4 ಪ್ರಶ್ನೆಗಳಿಗೆ ಆಮ್ ಆದ್ಮಿ ಪಕ್ಷದ ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನು ಪಡೆಯೋಕ್ಕಾಗಲಿಲ್ಲ. ಪ್ಲೀಸ್ ಸರ್. ಈ 2,000 ರೂಪಾಯಿ ನೋಟು ಬ್ಯಾನ್ ಮಾಡಬೇಕಾ? ನಾವು ಮೊದಲಿಂದ ಕೂಡ 2,000 ನೋಟಕ್ಕೆ ವಿರೋಧ ವ್ಯಕ್ತಪಡಿಸ್ತಾನೆ ಬರ್ತಿದ್ವಿ. ಯಾಕಂದರೆ ಭ್ರಷ್ಟರಿಗೆ, ಅಯೋಗ್ಯರಿಗೆ, ಕಾಳಧನಿಕರಿಗೆ ಅದು ಇನ್ನೊಂದಷ್ಟು ಸರಳವಾಗತ್ತೆ ಅಂತ. ಬದಲಾಯಿಸೋ ಸಂದರ್ಭದಲ್ಲಿ ಮತ್ತೆ ಈ 50 ದಿನಗಳಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಹಾಕಿದ್ರು ಆ ರೀತಿಯಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲದೆ ನೀವು 1000 ನೋಟನ್ನು ತಂದು ಬದಲಾಯಿಸಿದ್ರೆ ನಮಗೇನು ಅಭ್ಯಂತರ ಇರೋದಿಲ್ಲ. ಮತ್ತೆ ಜನರನ್ನ ತೊಂದರೆಗೆ ನೂಕಬಾರದು ಅನ್ನೋದು ನಮ್ಮ ಉದ್ದೇಶ. ಈ ಚುನಾವಣೆಯಲ್ಲಿ ಇದರ ಪರಿಣಾಮ ಆಗಬಹುದಾ? ಹೌದು ಹೌದು ಹೌದು. ಆದರೆ ಇವತ್ತಿಗಿಂತ ಇನ್ನು ಮುಂದೆ ಇವಾಗೇನು ಈ ದೇಶದಲ್ಲಿ ಈ ನೋಟು ಬದಲಾವಣೆಯಿಂದ ಏನೋ ಒಂದು ದೊಡ್ಡ ನನಗೆ ಲಾಭ ಆಗತ್ತೆ ಅಂತ ಜನಸಾಮಾನ್ಯ ಏನು ನಂಬುತ್ತಾ ಇದ್ದಾನೆ. ನಾಳೆ ಬೆಲೆ ಏರಿಕೆ ಅರ್ಧಕ್ಕೆ ಇಳಿದು ಬಿಡಬಹುದು, ಅಥವಾ ನಾನು ಕಟ್ಟೋ ತೆರಿಗೆ. ಯಾಕೆ ಈ ಪೆಸಿಮಿಸಮ್? ಏನು ಆಗೋದೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಯಾಕೆ ಬಂದಿಲ್ಲ? ಇಲ್ಲ ಇಲ್ಲ, ನಾನು ಆಗೋದೇ ಇಲ್ಲ ಅಂತ ಹೇಳಲೇ ಇಲ್ಲ. ನಾನು ಒಂದು ವೇಳೆ ನಂಬಿಕೆ ಹುಸಿಯಾದ್ರೆ ಇರಬಹುದು, ಅಲ್ಲಲ್ಲ, ನಾಳೆ ಅವನ ನಂಬಿಕೆ ಹುಸಿ ಆದ್ರೆ, ಅವನ ನಂಬಿಕೆಗೆ ಧಕ್ಕೆ ಆದ್ರೆ ಖಂಡಿತ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ. I want to ask both Congress and AAP. Did you lose patience? ನೀವು ತಾಳ್ಮೆಯನ್ನು ಕಳ್ಕೊಂಡ್ಬಿಟ್ರೆ? ದೇಶದ ಜನಕ್ಕಿದ್ದ ತಾಳ್ಮೆ ನಿಮ್ಮಿಬ್ಬರಿಗೂ ಇರಲಿಲ್ವಾ? ಹಾಗಾದ್ರೆ ನೋಡಿ, ಇಂಥ ಒಂದು ಈ ದೇಶದ ಜನಕ್ಕಿತ್ತು ತಾಳ್ಮೆ 50 ದಿನ. ಡಿಡ್ ಯು ಪೀಪಲ್ ಲೂಸ್ ಇದನ್ನ ಹಾಗಾದ್ರೆ ತಾಳ್ಮೆನ? ಇಲ್ಲ, ನಾವು ತಾಳ್ಮೆ ಕಳ್ಕೊಂಡಿಲ್ಲ. ನಾವು ಇದು ಏನಾಗಬಹುದು ಅನ್ನೋದನ್ನ ತಜ್ಞರ ಜೊತೆ ಚರ್ಚೆ ಮಾಡಿ ಇದರಿಂದ ಜನ ಸಂಕಷ್ಟಕ್ಕೆ ಒಳಗಾಗ್ತಾರೆ ಅನ್ನೋದು ಯಾವಾಗ ನಮ್ಗೆ ಅರಿವಾಯ್ತು ಅವತ್ತು ನಾವ್ ಹೇಳಿದ್ವಿ ಜನರನ್ನ ಸಂಕಷ್ಟಕ್ಕೆ ನೂಕಬೇಡಿ ಅಂತ ಹೇಳಿದ್ವಿ. ಹೊತ್ತು ಕಾಳಧನಿಕರ ವಿರುದ್ಧ ನೀವು ಸಮರ ಸಾರಬೇಡಿ ಅಂತ ಎಲ್ಲೂ ಹೇಳಲಿಲ್ಲ. ಅದಕ್ಕೆ ಬೇರೆ ಬೇರೆ ವಿಧಾನಗಳಿದೆ. ಒಂದು ಉದಾಹರಣೆ, ನರೇಂದ್ರ ಮೋದಿ ಅವರ ಒಂದು ಉದಾಹರಣೆಯನ್ನ ತರ್ತೀನಿ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988ಗೆ ತಿದ್ದುಪಡಿಯನ್ನು ತಂದು ಅಧಿಕಾರಿಗಳು ಬೇನಾಮಿ ಆಕ್ಟ್ ತಂದು ಪ್ರಾಪರ್ಟೀಸ್ ಅದನ್ನು ತರ್ತಾರೆ. ಅದ್ರ ಜೊತೆಲಿ ಅಧಿಕಾರಿಗಳಿಗೆ ಇಲಾಖೆಯ ಅಪ್ರೂವಲ್ ಇಲ್ಲದೆ ಅವ್ರ ಮೇಲೆ ಯಾವುದೇ ಕೇಸ್ ಹಾಕೋಂಗಿಲ್ಲ ಅಂತ ಯಾವತ್ತು ತರ್ತಾರೋ, ಒಂದು ಕಡೆ ಭ್ರಷ್ಟ ಅಧಿಕಾರಿಗಳ ಬೆಂಬಲಕ್ಕೆ ನಿಲ್ತಾ ಇದ್ದೀರಿ, ಇನ್ನೊಂದು ಕಡೆ NDA ಸಂದರ್ಭದಲ್ಲೇ ಆದಂತ ಲೋಕ್ಪಾಲ್ ಬಿಲ್ಲು ಇನ್ನೂವರೆಗೂ ಕೂಡ ಜಾರಿಯಾಗಲಿಲ್ಲ. ನೀವು ಗುಜರಾತ್ ಅಲ್ಲಿ 12 ವರ್ಷಗಳ ಕಾಲ ಲೋಕಾಯುಕ್ತನೇ ಇಲ್ಲದೆ ನೋಡ್ಕೊಂಡ್ರಿ, ಇವಾಗ ಇಲ್ಲಿ ಬಂದ ಮೇಲೆ ಲೋಕ್ಪಾಲೇ ಇಲ್ಲದೆ ನೋಡ್ಕೊಂತಾ ಇದ್ದೀರಾ. ಒಂದು ಕಡೆ ಭ್ರಷ್ಟಾಚಾರದ ವಿರುದ್ಧ ಯಾವ ಕಾಯ್ದೆಗಳನ್ನ ಸಶಕ್ತಗೊಳಿಸಬೇಕು ಅಥವಾ ನಿಲುವು ತಗೋಬೇಕು, ಇವತ್ತಿನವರೆಗೂ ಯಾವುದು ತಗೊಂಡಿಲ್ಲ. 10 ಜನರು ಸಪರೇಟ್ ಕ್ವಶನ್ ಅಲ್ಲ, ಮೋದಿ ಸರ್ಕಾರ ಬಂದ ಮೇಲೆ ಅರೆಸ್ಟ್ ಮಾಡದಂತ 10 ಮಹಾನ್ ಭ್ರಷ್ಟರ ಉದಾಹರಣೆ ಕೊಟ್ಟು ಬಿಡ್ಲಿ ರಾಜಕಾರಣಿಗಳು. ಆಲ್ ರೈಟ್ ಶಂಕರ್, ಈಗ ಈ ಬಗ್ಗೆ ಎಲ್ಲ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇರೋದನ್ನ ಒಂದು ರೀತಿಯಲ್ಲಿ ಸ್ವಾಗತಿಸಬೇಕು. ಕೆಲವರು ಆಕ್ರೋಶದಿಂದ ಚರ್ಚೆ ಮಾಡ್ತಾ ಇರ್ಬೋದು, ಮಮತಾ ಬ್ಯಾನರ್ಜಿ ಅಂತವರು, ಕೆಲವರು ಸಮಾಧಾನದಿಂದ ಚರ್ಚೆ ಮಾಡ್ತಾ ಇರ್ಬೋದು. ಆದರೆ 126 ಕೋಟಿ ಜನಗಳ ಬದುಕನ್ನು ಅಲ್ಲಾಡಿಸಿದಂಥ ಒಂದು ಮಹತ್ವದ ನಿರ್ಧಾರದ ಬಗ್ಗೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಆಯಾಮದಲ್ಲಿ ಚರ್ಚೆನಲ್ಲಿ ಕೆಲವರು ಸರಿ ಇರ್ಬೋದು, ಕೆಲವರು ಚರ್ಚೆ, ಕೆಲವರು ಸರಿ ಇರ್ಬೋದು, ಕೆಲವರು ತಪ್ಪು. ಈಗ ನಾಳೆ ನಾನೇ ತಪ್ಪು ಅಂತ ಸಾಬೀತಾದ್ರೆ ದೇಶಕ್ಕೆ ಒಳ್ಳೇದಾಗ್ತದೆ, ತಪ್ಪೇನಿಲ್ಲ. 11ನೇ ಪಾಯಿಂಟ್ ಅಲ್ಲಿ ಒಂದು ಪ್ರತಿಕ್ರಿಯೆ ಇದೆ ನನಗೆ. ಇದರಲ್ಲಿ ಕೆಲವು ಇದು ಮಾತ್ರ ಜನಸಾಮಾನ್ಯರು ಬ್ಯಾಂಕ್ ದೃಷ್ಟಿಯಲ್ಲಿ ಮಾತ್ರ ಹೋಗ್ತಾ ಇದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ತಪ್ಪೆಸಗಿರೋದು ಕೂಡ ಹೌದು, ಇದರಲ್ಲಿ ಮಿಶ್ರಣ ಇದೆ, ಒಂದಷ್ಟು ನಮ್ಗೆ ಒಪ್ಪಿಗೆ ಇದೆ. ಇದರ ಜೊತೆಲಿ ಇವತ್ತು ಜನಸಾಮಾನ್ಯರು ಲೈನಲ್ಲಿ ನಿಂತು ನೋಟನ್ನು ಬ್ಯಾಂಕ್ ಕಟ್ತಾ ಇದ್ರೆ, ನರೇಂದ್ರ ಮೋದಿ ಅವರು ಕಾರ್ಪೊರೇಟ್ ಕಂಪನಿಗಳ ಲೋನ್ಗಳನ್ನ ರೈಟ್ ಆಫ್ ವೇವ್ ಆಫ್ ಮಾಡ್ತಾರೆ. ಇಲ್ಲಿ ನಮಗೆ ಅನುಮಾನ ಮೂಡ್ತಾ ಇರ್ತಕ್ಕಂಥದ್ದು. ಇವ್ರು ಹೇಳ್ತಾರೆ ಆ ಲೋನ್ಗಳು ಏನು ಡಿಫಾಲ್ಟ್ ಲೋನ್ಗಳು ಇರುತ್ತೆ, ಅದಿದ್ರೆ GDPಗೆ ತೊಂದರೆ ಆಗುತ್ತೆ, ಹಾಗಾಗಿ ವಿಜಯ್ ಮಲ್ಯ ಅಂತವರ 1200 ಕೋಟಿ ರೂಪಾಯಿಯನ್ನ ನಾವು ರೈಟ್ ಆಫ್ ವೇವ್ ಆಫ್ ಮಾಡ್ತೀವಿ ಅಂತ. ಆ ರೀತಿ ಏನಾದ್ರು ಮಾಡೋದಾದ್ರೆ ಶಿವಕುಮಾರ್, there is a correction. ವಿಜಯ್ ಮಲ್ಯಗೆ ಜಾಗ ಕೊಟ್ಟಿದ್ದು ಹೊರಗೆ ಹೋಗೋಕ್ಕೆ ಮತ್ತು ಅವರ ಲೋನನ್ನು ಆ ಲಿಸ್ಟ್ ಒಳಗೆ ತಂದಿದ್ದು ರಾಂಗೋ ರೈಟೋ ಬೇರೆ. ಬಟ್ ಡೂ ನಾಟ್ ಟೆಲ್ ಮಿ ಇಟ್ ಈಸ್ ವೈವ್ಡ್ ಆಫ್. ಇಟ್ ಈಸ್ ನಾಟ್. ಬುಕ್ಸಲ್ಲಿ ಮೂವ್ ಆದರೆ ರಿಕವರಿ ಪ್ರೊಸೀಜರ್ಸ್ ನಿಲ್ಲಲ್ಲ. ಫಿನಾನ್ಷಿಯಲ್ ಪ್ರೊಸೀಜರ್ಸ್ ಅಲ್ಲಿ ನಿಲ್ಲಲ್ಲ. ಅದು ಖಂಡಿತ ಸರ್, ಖಂಡಿತ ಸರ್. ಅದು ಬರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಬಟ್ ನಿಲ್ಲಲ್ಲ ಪ್ರೊಸೀಜರ್. ನಮ್ಮ ಪ್ರಶ್ನೆ ಇರೋದು ಅಲ್ಲಿ, ಅದೇ ಪ್ರಾಸೆಸ್ ನ ಇವತ್ತು ಸಂಕಷ್ಟದಲ್ಲಿರೋ ರೈತರಿಗೆ ಯಾಕೆ ಮಾಡಲಿಲ್ಲ? ಯಾಕೆ ನಾವು ಅದನ್ನೇ ಕೇಳ್ತಾ ಇರೋದು. ಅದು ವಿಜಯ್ ಮಲ್ಯ ಯಾಕೆ ರೈತರಿಗೆ ಮಾಡಬೇಕಿತ್ತು ನೀವು? ನಮ್ಮ ಪಾಯಿಂಟ್. ಯು ಆರ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಲಾಸ್ಟ್ 4 ಕ್ವಶನ್ಸ್ಗೆ ಹೋಗ್ತಾ ಇದ್ದೀವಿ. ನೀವು ಮೋದಿಯಿಂದ ಏನನ್ನ ಬಯಸ್ತಾ ಇದ್ದೀರಿ ಮಹಾಸ್ವಾಮಿ ಅಂತ ನಾವು ಕೇಳಿದ್ರೆ, ನೋಟ್ ಬ್ಯಾನ್ ಅನ್ನ ಹಿಂದಕ್ಕೆ ಪಡೆಯಿರಿ. ಸಾಧ್ಯನೇ ಇಲ್ಲದ ಚಟುವಟಿಕೆ ಅದು ಆರ್ಥಿಕವಾಗಿ.
ಆದರೆ ಸುಮ್ಮನೆ ಕೇಳಿದ್ವಿ ನೋಡೋಣ ಏನು ಮಾಡ್ತಾರೆ ಅಂತ. ಬೇಗ ಸಮಸ್ಯೆಯನ್ನು ಕೊನೆಗಾಣಿಸ್ಬೇಕೇನ್ರಿ ಅಂತಂದರೆ ಎರಡನೇದಿತ್ತು. ಹೊಸ ನಿಯಮಗಳನ್ನು ತರಬೇಡ್ರಪ್ಪ, ಸಾಕಾಗೋಗಿದೆ ನಮಗೆ ನಿಮ್ಗೆ ಗೊಂದಲ ಅನ್ನೋದು ಮೂರನೇದು. ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಮಾತ್ರ ಡಿಸೈನ್ ಮಾಡಲಾಗಿತ್ತು, ಇನ್ನಷ್ಟು ಕಠಿಣ ನಿಲುವುಗಳು ಬರಬೇಕಾ ಅನ್ನೋದು. ಲುಕ್ ಎಟ್ ದಿ ಆನ್ಸರ್ ದಿ ಪೀಪಲ್ ಹ್ಯಾವ್ ಗಿವನ್. ನೋಡಿ, ನೋಟ್ ಬ್ಯಾನ್ ಅನ್ನು ಹಿಂದಕ್ಕೆ ಪಡೆಯಿರಿ ಅಂತಂದ್ರೆ ಹಾರ್ಡ್ಲಿ ಮಾರ್ಜಿನಲ್ 6% ಜನ ದೇ ವಿಲ್ ಸೇ ನಥಿಂಗ್ ಡೂಯಿಂಗ್. ಆದರೆ ಬೇಗ ಸಮಸ್ಯೆ ಕೊನೆಗಾಣಿಸಿ ಅಂದರೆ ಅಫ್ಕೋರ್ಸ್ ಸುರೇಶ್ ಕುಮಾರ್, ಇದು ನಿಮ್ಮದು. 40% ಜನ ಅಂದರೆ ಅವರು ರೋಸಿ ಹೋಗುವುದಕ್ಕೂ ಒಂದು ಮಿತಿ ಇರುತ್ತೆ ಆಮೇಲೆ ಅನ್ನೋದದು. ಅಂದರೆ ಡೂ ನಾಟ್ ಟೆಸ್ಟ್ ದೇರ್ ಪೇಷನ್ಸ್ ಫಾರ್ ಎ ಲಾಂಗ್ ಪೀರಿಯಡ್ ಅನ್ನೋದಕ್ಕೆ ದಟ್ ಇಸ್ ಎನ್ ಕ್ಲಿಯರ್ ಇಂಡಿಕೇಶನ್ ನನ್ನ ಪ್ರಕಾರ. ಹೊಸ ನಿಯಮ ತರಬೇಡಿ 16%, ದಟ್ಸ್ ಓಕೆ ನನಗೆ. ಬಟ್ ಲಾಸ್ಟ್ ಒನ್ ನೋಡಿ ಸುರೇಶ್, 40% ಜನ ಎಷ್ಟು ಸುಲಭವಾಗಿ ಬೇಗ ಸಮಸ್ಯೆ ಕೊನೆಗಾಣಿಸಿ ಅಂತಿದ್ದಾರೆ ಅಂದರೆ ಒಳಗಡೆ ಅಂತರಾಳದಲ್ಲಿ ಅವ್ರಿಗೆ ಬಯಸ್ತಾ ಇರೋದು ಬಗ್ ಬಡೀರಿ ಅಂತ ಅವ್ರುಗಳನ್ನೆಲ್ಲ ಬಿಡಬೇಡಿ ಅನ್ನೋದು. ಎಡೆಮುರಿ ಕಟ್ ಬಗ್ ಬಡೀರಿ ಅವ್ರನ್ನ ಬಿಡಬೇಡಿ ಅಂತ. ಯಾಕಂದರೆ ದೇ ಆರ್ ರೆಡಿ ಫಾರ್ ಇನ್ನಷ್ಟು ಕಠಿಣ ನಿಯಮಗಳನ್ನು ತಂದು ಬಿಡ್ಕೂಡ್ದು ಅಂತ. ಯಾಕಂದರೆ ಬಡವನಿಗೆ ಗೊತ್ತು ಇವ್ಯಾವ ನಿಯಮಗಳು ನನಗೆ ಯಾವ ಪರಿಣಾಮನೂ ಬೀರಲ್ಲ ಅಂತ. ಅವನಿಗೆ ಗೊತ್ತು ಬೇನಾಮಿ ಆಸ್ತಿ ನನಗೇನೂ ಆಗಲ್ಲ ಅಂತ. ಅವನಿಗೆ ಗೊತ್ತು ಬ್ಯಾಂಕಲ್ಲಿ ಕ್ಯಾಶ್ ಹೋಲ್ಡಿಂಗ್ ಲಿಮಿಟ್ ತಂದರೆ ನನಗೇನೂ ಆಗಲ್ಲ ಅಂತ ಅವನಿಗೆ ಗೊತ್ತು. ಅವನಿಗೆ ಗೊತ್ತು ಕ್ಯಾಶ್ ಆನ್ ಹ್ಯಾಂಡ್ ಲಿಮಿಟ್ ತಂದರೆ ನಾಳೆ ನನಗೇನೂ ಆಗಲ್ಲ ಅದರಿಂದ ಅಂತ ಅವನಿಗೆ ಚೆನ್ನಾಗಿ ಗೊತ್ತು ಅವೆಲ್ಲ. ಹಾಗಾಗಿ ಹೀ ಸೇಯಿಂಗ್ ಇದ್ದವ್ರು ಅನುಭವಿಸ್ಲಿ, ತಿಂದ್ರಿ ಆ ಸಮಸ್ಯೆನ ಅವ್ರು ಬೇಕಿದ್ರೆ. ಹಾಗಾಗಿ ಟೇಕ್ ಸಮ್ ಮೋರ್ ಆ್ಯಕ್ಷನ್ಸ್ ಅಂತ. ವಿ ಡೋಂಟ್ ನೋ ತೊಗೋತಾರೋ ಬಿಡ್ತಾರೋ. ಬಟ್ 40% ಜನ ಕೇಳ್ತಿರೋದು ಎಷ್ಟು ಸರಳವಾಗಿ ಕೇಳ್ತಾರೆ ನಮ್ಮ ಜನ ಅಂದರೆ ಸಮಸ್ಯೆ ಬಗೆಹರಿಸ್ರಪ್ಪ, ನಮ್ಮ ಕಾಟನ ತಪ್ಪಿಸ್ಬಿಡಿ. ನಂಬರ್ 13, ಮೋದಿಯವರ ನಗದು ರಹಿತ ವ್ಯವಹಾರ ಕನಸು ಈಡೇರುತ್ತಾ ಅಂತ. ನನಗೆ ಇದರಲ್ಲೇ ಭಾರತದ ಮೇಲೆ ವಿಶ್ವಾಸ ಮೂಡೋದು. ನಮ್ಮ ರೈತರನ್ನು, ಕಾರ್ಮಿಕರನ್ನು, ಹಳ್ಳಿ ಜನನ್ನ ಮೂರ್ಖರು, ಶತಮೂರ್ಖರು, ಪೆದ್ರು ಅಂದ್ಕೊಂಬಿಟ್ಟಿದ್ದಾರೆ ಈ ದೇಶದಲ್ಲಿ ಜನ. ವೈ ಡು ಯು ಪೀಪಲ್ ಥಿಂಕ್ ದೇ ಆರ್ ಪೆದ್ರು, ಮೂರ್ಖರು, ಶತಮೂರ್ಖರು ಅಂತ? ಅವ್ರನ್ನೇ ಅಂಡರ್ ಎಸ್ಟಿಮೇಟ್ ಮಾಡ್ತೀರಿ. ಅವ್ರು ಅದನ್ನು ಕಲ್ತ್ಕೊಳ್ಳಲ್ಲ ಅಂತ ಹೇಳಿದವ್ರು ಯಾರು ನಿಮಗೆ? ಎಕ್ಸಾಕ್ಟ್ಲಿ ಜನ ಹೇಳ್ತಾರೆ ಹೌದು ಅಂತಾರೆ. 62% ಜನ, 49%, 50% ಜನ ಇಲ್ಲ ಅಂತಾರೆ, ಗೊತ್ತಿಲ್ಲ ಅನ್ನೋರು ಒಂದು 22%. ನಗದು ರಹಿತ ವ್ಯವಹಾರದ ಕನಸು ಈಡೇರುತ್ತಾ ಅಂದರೆ ಈ ಕ್ಷಣಕ್ಕೆ ಆ ರೈತನಿಗೋ ಕಾರ್ಮಿಕನಿಗೋ ಅದು ಬರ್ತಾ ಇಲ್ಲ ಅನ್ನೋದನ್ನ ಇಟ್ಕೋಬೇಡಿ. 2000 ಆಸುಪಾಸಿನಲ್ಲಿ 1000 ATMಗಳನ್ನು ಮಾಡಬೇಕು ಅಂತ ಕೊಟ್ಟಂತಹ ಒಂದು ಸಲಹೆ ಜೋಕ್ಗೆ ಗುರಿಯಾಗಿತ್ತು ಈ ದೇಶದಲ್ಲಿ. ಜೋಕ್ ಲೇವಡಿ ಮಾಡಿದ್ರು, ಚಪ್ಪಾಳೆ ತಟ್ಕೊಂಡು ನಕ್ಕಿದ್ರು. ಬಟ್ ಇವತ್ತು 2 ಲಕ್ಷ ATM ಬಂದಿದೆ. ನೀವು ATM ಇಲ್ಲದೆ ಬದುಕನ್ನೇ ನಡೆಸೋಕ್ಕಾಗದೇ ಇರೋ ಪರಿಸ್ಥಿತಿಗೆ ಬಂದು ನಿಂತಿದ್ದೀರಿ. ಸೇಮ್ ಇಸ್ ಕೇಸ್. ಇವತ್ತಿಂದ ಎನ್ಕರೇಜ್ ಮಾಡ್ಕೊಂಡು ಹೋದರೆ ನೀವು 5 ವರ್ಷನೋ 10 ವರ್ಷದ ನಂತರನೋ ಕಾರ್ಡೇ ಇಲ್ಲದೆ ಬದುಕಕ್ಕಾಗಲ್ಲ ಅನ್ನೋ ಸ್ಟೇಜಿಗೆ ಬರ್ಬೋದು ನೀವು. ಅಥವಾ ಈ ಪೇಮೆಂಟ್ ಮೋಡ್ ಇಲ್ದಿದ್ರೆ ಹೆಂಗೆ ಜೀವನ ಮಾಡೋದು ಅನ್ನೋ ಮಟ್ಟಕ್ಕೆ ಬರ್ಬೋದು. ಕಲಿಯಲ್ಲ ನಮ್ಮ ರೈತರು ಕಾರ್ಮಿಕರು ಅನ್ನೋದನ್ನು ಮಾತ್ರ ಹೇಳಬೇಡಿ. ಡೋಂಟ್ ಫೂಲ್ ದೆಮ್, ಡೋಂಟ್ ಇನ್ಸಲ್ಟ್ ದೆಮ್. ಆಲ್ ರೈಟ್. ನಂಬರ್ 14, 50 ದಿನಗಳಲ್ಲಿ ಭ್ರಷ್ಟಾಚಾರ ತಕ್ಕಮಟ್ಟಿಗೆ ನಿಯಂತ್ರಣಕ್ಕೆ ಬಂದಿದೆಯಾ ಅಂದರೆ ಎಸ್ ಅಂತಾರೆ. ಬಟ್ ಇಟ್ಸ್ ಎ ಸ್ಟ್ರೇಂಜ್ ಆನ್ಸರ್. ನನಗೆ ಐ ಆಮ್ ನಾಟ್ ಕನ್ವಿನ್ಸ್ಡ್ ವಿತ್ ದಿಸ್ ಆನ್ಸರ್. ಬಂದಿದ್ದು ಉತ್ತರ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಷ್ಟೇನೆ. ಬಿಕಾಸ್ ನನಗೆ ಅದಕ್ಕೆ ಬೇಕಾದಂಥ ಪ್ಯಾರಾಮೀಟರ್ಗಳು, ಅದಕ್ಕೆ ಬೇಕಾದಂತಹ ಮಾನದಂಡಗಳ ರೂಪದಲ್ಲಿ ಏನು ಅಂತ ನನಗೂ ಕಾಣಿಸ್ತಾ ಇಲ್ಲ. ಜನಕ್ಕೆ ಯಾಕೆ ಈ ಭಾವನೆ ಬಂತೋ ಬಿಡುತ್ತೋ, ಅವ್ರಿಗೆ ಈ ಪ್ರಶ್ನೆ ಅರ್ಥವಾಯಿತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಐ ಡು ನಾಟ್ ಟೇಕ್ ದಟ್ ಕ್ವಶನ್ ಮಚ್ ಸೀರಿಯಸ್ಲಿ. ಬಟ್ ಸ್ಟಿಲ್ ಐ ಪ್ರೆಸೆಂಟ್ ಇಟ್ ಬಿಕಾಸ್ ಜನರ ಮುಂದೆ ಕೊಟ್ಟಿದ್ದು ನಾವು ಇಡಬೇಕಾದ ನಮ್ಮ ಧರ್ಮ. ಇನ್ನು 15ನೇದು ತೆಗೆದುಕೊಳ್ಳೋಣ, BJP ಹಾಗೂ ಪ್ರತಿಪಕ್ಷಗಳ ಜಗಳ, ಆರ್ ಆಮ್ ಆದ್ಮಿನೂ ಸೇರಿಸ್ಕೊಳ್ಳೋಣ. ಕೇವಲ ರಾಜಕಾರಣವೋ ಬಡವರ ಪರ ಕಾಳಜಿಯೋ? ಸ್ಪಷ್ಟವಾಗಿ ಜನ ನೋಡ್ತಾರೆ ಇದರಲ್ಲಿ ರಾಜಕಾರಣವನ್ನು 61%, ಕಾಳಜಿಯನ್ನು ನೋಡ್ತಾರೆ 21%, ಗೊತ್ತಿಲ್ಲ ಅನ್ನೋರು ಈ ದೇಶದಲ್ಲಿ ಎಂದೆಂದಿಗೂ ಇರ್ತಾರೆ 17%. ಪ್ರತಿಪಕ್ಷಗಳ ರಾಜಕಾರಣವೋ ಬಡವರ ಕಾಳಜಿಯೋ? ನನಗೆ 2 ಪ್ರಶ್ನೆ ಭಾಳ ಕ್ಯೂರಿಯಸ್ ಆಗಿ ಕಾಣಿಸ್ತಾ ಇದೆ ಇದರಲ್ಲಿ. ನಂಬರ್ 1, ಏನನ್ನು ಬಯಸ್ತೀರಿ ಅನ್ನೋದು. ನಂಬರ್ 2, ರಾಜಕಾರಣ ಅಥವಾ ಜನರ ಬಡವರ ಪರ ಕಾಳಜಿನ ಅನ್ನೋದು. ಒಂದು ವಿರಾಮ, ನನ್ನ ಜೊತೆ ಇರಿ. ಈ 4 ಪ್ರಶ್ನೆಗಳಿಗೆ ನಮ್ಮ 3 ಮಾನ್ಯ ಅತಿಥಿಗಳಿಂದ ಉತ್ತರ ಪಡಿತೀವಿ. ಆಲ್ ರೈಟ್. ಈ 4 ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸಿದ್ವಿ, ಅದಕ್ಕೆ ಉತ್ತರಗಳನ್ನು ಕೊಟ್ವಿ. ಎಕ್ಸೆಪ್ಟ್ ಕ್ವಶನ್ ನಂಬರ್ 14. ನಾನು ಐ ಸೆಡ್ ಐ ವಾಸ್ ನಾಟ್ ಕನ್ವಿನ್ಸ್ಡ್ ಅಂತಂದೆ. ಬಟ್ ಐ ಲಿವ್ ಇಟ್ ಟು ಪ್ಯಾನಲ್ ಅತಿಥಿಗಳಿಗೆ ಬಿಟ್ಬಿಡ್ತೀನಿ. ಸುರೇಶ್, ಯುವರ್ ಫಸ್ಟ್ ರೆಸ್ಪಾನ್ಸ್. ಮೊದಲನೇದು, ನೀವು ಮೋದಿಯಿಂದ ಏನನ್ನು ಬಯಸ್ತೀರಾ? ನನಗೆ ಭಾಳ ಆಗ್ತಾ ಇನ್ನಷ್ಟು ಕಠಿಣ ನಿಲುವು ಕೈಗೊಳ್ಳಲಿ. ಇಟ್ ಶೋಸ್ ದ ಆಂಗರ್, ದ ಆನ್ವಿಶ್, ಈ ಹಣದ ಅಟ್ಟಹಾಸ ಏನಿದೆ, ವಲ್ಗರ್ ಡಿಸ್ಪ್ಲೇ, ಫಿಲ್ತಿ ವಲ್ಗರ್ ಡಿಸ್ಪ್ಲೇ, ಅದರ ವಿರುದ್ಧ ಏನು ಆಕ್ರೋಶ ಇದೆ ಅವರದೇ ರೀತಿ, ಅದು ಇದರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇನ್ನಷ್ಟು ಆಗಬೇಕು, ಬಗ್ ಬಡಿಬೇಕು ಅಂತ. ಎರಡನೇದು, ಮೋದಿಯ ನಗದು ರಹಿತ ವ್ಯವಹಾರ ಕನಸು ಈಡೇರುತ್ತಾ? ಇಲ್ಲಿ
ಕ್ಯಾಶ್ ಲೆಸ್ ಮತ್ತು ಲೆಸ್ ಕ್ಯಾಶ್ ಅಂತ ಇದೆ. ಕರೆಕ್ಟ್. ಈಗ ಹೇಗೆ ಪ್ಲಸ್ ಶುಗರ್, ಲೆಸ್ ಶುಗರ್, ಶುಗರ್ ಲೆಸ್ ಅಂತ ಮಾತಾಡ್ತಾರೆ, ಇವತ್ತು ಅದೊಂದು ಕಾಮನ್ ಪಾರ್ಲೆನ್ಸ್ ಆಗಿದೆ. ಈ ಪ್ಲಸ್ ಕ್ಯಾಶ್ ಏನಿದೆ ಅದು ನಿಲ್ಲಬೇಕು, ಕ್ಯಾಶ್ ಲೆಸ್ ಆಗಬೇಕು, ಅದರ ನಂತರ ಲೆಸ್ ಕ್ಯಾಶ್ ಆಗಬೇಕು, ಅದರ ನಂತರ ಕ್ಯಾಶ್ ಲೆಸ್ ಆಗ್ತದೆ. ಇದು Cashless ಆಗೋದೇ ಇಲ್ಲ. ಅಲ್ಲ 100% ಆಗೋದಿಲ್ಲ, 100% ಆಗೋದಿಲ್ಲ. ಬಟ್ ಆ ದಿಕ್ಕಿನಲ್ಲಿ ನಾವು ಹೋಗ್ಬೇಕು. ಇನ್ನು ಮೂರನೇದು, ಈ 50 ದಿನಗಳಲ್ಲಿ ಭ್ರಷ್ಟಾಚಾರ ತಕ್ಕ ಮಟ್ಟಿಗೆ ನಿಯಂತ್ರಣಕ್ಕೆ ಬಂದಿದ್ಯಾ? ಅದು ಅವ್ರವ್ರ ಅನುಭವ. ನನಗೆ ಗೊತ್ತಿಲ್ಲ, ಐ ಸೆಡ್ ಮೈ ಒಪಿನಿಯನ್ ಹೇಳ್ಬಿಟ್ಟೆ. ಬಹಳ ಜನಕ್ಕೆ 2,000 ರೂಪಾಯಿ ಕ್ಯಾಶ್ ಯು ವಾಂಟ್ ಟು ಟೇಕ್ ದ ಕ್ರೆಡಿಟ್, ಯು ಟೇಕ್ ಇಟ್ ಅಷ್ಟೇ. ಅಲೋ ಯು ಟು ಅವ್ರವ್ರ ಅನುಭವ ಹಾಗೆ ಬಂದಿರ್ಬೋದು. ಇನ್ನ 15ನೇದು ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ರಾಜಕಾರಣನೇ. ಅದನ್ನ ಯಾಕೆ ಅವರವರ ಅನುಭವ ಅಂತ ಬಿಟ್ಬಿಡಬಾರ್ದು ನಾವು? ಅದನ್ನ ಯಾಕೆ ಬಿಡಲ್ಲ? ಅದನ್ನ ಯಾಕೆ ಬಿಡಲ್ಲ? ಸೊ ಬಿಜೆಪಿ ಮತ್ತು ಪ್ರತಿಪಕ್ಷಗಳ ಜಗಳ ಅವ್ರವ್ರ ನಡುವೆ ಅಲ್ಲ, ಅದು ರಾಜಕಾರಣನೇ. ರಾಜಕಾರಣ. ಶಂಕರ್, ಓಕೆ, ಇದರಲ್ಲಿ ಕಠಿಣ ನಿಲುವು ಬಗ್ಗೆ ಏನು ಮೋದಿ ಅವರಿಂದ ಬಯಸ್ತೀರಿ ಅಂದಾಗ ಸುರೇಶ್ ಕುಮಾರ್ ಮತ್ತು ಅವ್ರ ಪಕ್ಷ ಅಥವಾ ಸರ್ಕಾರ, ಕೇಂದ್ರ ಸರ್ಕಾರ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇದನ್ನ ಸಮಸ್ಯೆಗಳನ್ನ ಕೊನೆಗಾಣಿಸೋ ವಿಚಾರದಲ್ಲಿ ಮಾಡಬೇಕಾಗಿರೋದು ಇಷ್ಟೇ. ಎಲ್ಲಾದರೂ ಪ್ರಿಂಟ್ ಮಾಡಿಸಿ ಏನಾರು ಮಾಡಿ 10, 20, 50, 100, 500ವರೆಗೆ ನೋಟ್ಗಳು ಎಷ್ಟು ಬೇಕೋ ಅಷ್ಟು ಸಿಗಂಗೆ ಮಾಡಿ ಮೇಲಿಂದ ತೆಗೆದಾಕಿರೋ ನನಗಂತೂ ತಕರಾರಿಲ್ಲ. ಬೇರೆ ಯಾರಿಗಾರು ತಕರಾರು ಇರ್ಬೋದು, 500 ಮೇಲೆ ಇರೋಂಥವು ಎಷ್ಟು ತೆಗೆದಾಕಿದ್ರು ಕೂಡ ನನಗೇನು ತಕರಾರಿಲ್ಲ. ಕಠಿಣ ನಿಲುವು ಅಂತ ಯಾಕೆ ಹೇಳ್ತಿದ್ದಾರೆ ರಂಗನಾಥ್ ಅವರೇ ಅಂದರೆ, ನಿಮಗೂ ಗೊತ್ತು, ನಮಗೆಲ್ಲ ಗೊತ್ತು, 8% ಮಾತ್ರ ಇದು ಕ್ಯಾಶ್ ರೂಪದಲ್ಲಿರುವಂಥ ಕಪ್ಪು ಹಣ. ಉಳಿದಂಥ ಕಪ್ಪು ಆರ್ಥಿಕತೆಯಲ್ಲಿ 90-92% ಆಸ್ತಿ ರೂಪದಲ್ಲಿದೆ. ರಿಯಲ್ ಎಸ್ಟೇಟ್ನಲ್ಲಿದೆ, ಬಿಲ್ಡಿಂಗ್ಗಳಲ್ಲಿದೆ, ಅಥವಾ ಚಿನ್ನದ ರೂಪದಲ್ಲಿದೆ, ಅಥವಾ ಫಾರಿನ್ ಕರೆನ್ಸಿ ರೂಪದಲ್ಲಿದೆ. ಅದ್ರ ಬಗ್ಗೆ ಅವರು ಕ್ರಮ ಕೈಗೊಂಡ್ರೆ, ಈಗ 88ರಲ್ಲಿ ರಾಜೀವ್ ಗಾಂಧಿ ಕಾಲದಲ್ಲಿ ಆದಂಥ ಆ್ಯಕ್ಟಿಗೆ ಈಗ ರೂಲ್ಸ್ ಬಂತು. ಎಷ್ಟೋ 20 ವರ್ಷಕ್ಕಿಂತ ಜಾಸ್ತಿ ಕಾಯಬೇಕಾಯ್ತು. ಬೇನಾಮಿ ಆಸ್ತಿಗಳನ್ನ ಮಟ್ಟ ಹಾಕೋದು, ಮುಟ್ಟುಗೋಲು ಹಾಕೊಳ್ಳೋವಂಥದ್ದು, ಅದನ್ನು ವಶಪಡಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ನಿತೀಶ್ ಕುಮಾರ್ ಬಿಹಾರದಲ್ಲಿ ಪ್ರಾರಂಭ ಮಾಡಿದರು. ಅದು ಎಷ್ಟು ಬೇಗ ಆದರೂ ಅಷ್ಟು ಒಳ್ಳೆಯದು. ನಾನಂತೂ ಅತ್ಯಂತ ಹಾರ್ದಿಕವಾಗಿ ಸ್ವಾಗತ ಮಾಡ್ತೇನೆ. ನನ್ನ ಪಕ್ಷದ ನಿಲುವು ಏನು ಬೇಕಾದ್ರೆ ಇರಲಿ, ನಾನಂತೂ ಇದನ್ನು ಸ್ವಾಗತ ಮಾಡ್ತೇನೆ. ಅದನ್ನೇ ಎ.ಟಿ. ರಾಮಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳ ನಿಮ್ಮ ಸರ್ಕಾರದಲ್ಲಿ ಹೇಳಿದ್ದಿತ್ತು. ಹೌದು, ಹಣದ ಆಧಾರದ ಮೇಲೆ ರಾಜಕಾರಣ, ಜಾತಿಯ ಆಧಾರದ ಮೇಲೆ ರಾಜಕಾರಣವನ್ನು ಮಾಡಿ ಎಲ್ಲಿ ತನಕ ತಂದಿಟ್ಟಿದ್ದಾರೆ ಅಂದರೆ, ಎಲ್ಲ ರಾಜಕೀಯ ಪಕ್ಷಗಳು ಆಸ್ತಿ ಎಷ್ಟಿದೆ, ಹಣ ಎಷ್ಟಿದೆ, ಜಾತಿ ಯಾವುದು ಅಂತ ಕೇಳೋಂಥ ಸ್ಥಿತಿಗೆ ಬಂದಿರೋದು. ಹೋಗಬೇಕು ಅಂದರೆ ಬೇನಾಮಿ ಆಸ್ತಿಗಳು ನಿರ್ನಾಮ ಆಗಿ ಹೋಗ್ಬೇಕು. ಅದು ಯಾವತ್ತಾಗಲಿ ಏನು ಬೇಕಾದ್ರೆ ಆಗಲಿ. ಅದೊಂದು. ಎರಡು, ನಗದು ರಹಿತ ವ್ಯವಹಾರದ ಬಗ್ಗೆ ಒಂದು ಹೇಳ್ಬಿಡ್ತೀನಿ. ನಗದು ರಹಿತ ವ್ಯವಹಾರನ ಮಾಡದಂಥದ್ದು ಅಂದರೆ ಪ್ರಪಂಚದಲ್ಲಿ ಎಲ್ಲೂ ಕೂಡ ಸಾಧ್ಯ ಆಗಿಲ್ಲ. ನಮ್ಮ ದೇಶದಲ್ಲಿ ಅಷ್ಟು ನೀವು ಹೇಳಿದರೆ ಒಂದು 8% ಇಂಪ್ರೂವ್ ಆದ್ರೊಳಗೆ. ಈ ಭ್ರಷ್ಟಾಚಾರದ ವಿಚಾರದಲ್ಲಿ ಜನ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನೀವ್ಯಾಕೆ ಇಲ್ಲ ಅದನ್ನ ನಂಬೋದಿಲ್ಲ ಅಂತೀರಿ? ದುಡ್ಡಿದ್ರೆ ತಾನೇ ಲಂಚ ಕೊಡಕ್ಕೆ ಜನಗಳ ಕೈಲಿ, ಕೊಡ್ತಾ ಇಲ್ಲ, ಹಾಗೆ ಕಡಿಮೆ ಆಗಿದೆ ಭ್ರಷ್ಟಾಚಾರ. ಹೌದು, ಹಾಗೆ ಜನ ಹೇಳಿದ್ದಾರೆ. ಕೊಡಕ್ಕಾದ್ರೂ ಬೇಕಲ್ಲ, ಇಲ್ಲ ಅಂದ್ರೆ ಎಲ್ಲರೂ ಪುಸ್ತಕದಲ್ಲಿ ಬರ್ಸಿರ್ಬೇಕು. ಹಾಗೆ ಜನ ಹೇಳಿದ್ದಾರೆ. ಸದ್ಯಕ್ಕೆ ನಾನು ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದ ಇತರ ಭಾಗಗಳಲ್ಲಿ ಕೇಳಿರೋದು, ಕೆಲವು ಅಧಿಕಾರಿಗಳಾಗ್ಲಿ ಮತ್ತೊಬ್ಬರಾಗ್ಲಿ ಹಳೆ ನೇಟೆ ಕೊಡು, ಕೆಲಸ ಮಾಡ್ಕೊಡ್ತೀವಿ ಅಂತಿದ್ರಂತೆ. ಮನ್ಮನೆಯವ್ರಿಗೆ ಹೇಳ್ತಾ ಇದ್ರಂತಲ್ಲ. ಹೌದು, ಮನ್ಮನೆಯವ್ರಿಗೆ ಹೇಳ್ತಾ ಇದ್ರು. ಜನದ ಕೆಲ ದುಡ್ಡಿಲ್ಲ ಅನ್ನಕ್ಕಾಗಲ್ಲ, ಹಳೇದಿದೆಯಲ್ಲ ಕೊಡ್ಬೋದಲ್ಲ. ಆದ್ರೆ ಜನಸಾಮಾನ್ಯರ ಹತ್ರ ಇರ್ಲಿಲ್ವಲ್ಲ. ಅವ್ರ ಹತ್ರ ಯಾವತ್ತೂ ಇರಲ್ಲ. ಅವರು ಪಾಪ ತಮ್ಮ ಯಾವ್ದೋ ಅಡ ಇಟ್ಬಿಟ್ಟು ತಂದು ಕೊಡ್ತಾ ಇದ್ರು ಅಷ್ಟೇ. ಈ ರಾಜಕಾರಣದ ವಿಚಾರದಲ್ಲಿ ಪ್ರಶ್ನೆ ಇದೆಯಲ್ಲ, ಇದು ರಾಜಕಾರಣ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಪ್ರತಿಪಕ್ಷದ ನಾಯಕರು ಉತ್ತರ ಕೊಡ್ತಾ ಇದ್ದಾರೆ. ರಾಜಕಾರಣಿಗಳು ಎಲ್ಲ ಕಡೆ ಆವರಿಸ್ಕೊಂಡಿರೋದ್ರಿಂದ ಮಾಧ್ಯಮದಲ್ಲಿ ಸಹಜವಾಗಿ ರಾಜಕಾರಣ ಜನ ಹೇಳಿದ್ದಾರೆ. ನಾವು ಮೊದಲನೇ ಪ್ರಶ್ನೆಗೆ ನಮ್ಮ ಪ್ರತಿಕ್ರಿಯೆ, ಜನರು ಏನು ಬೇಗ ಸಮಸ್ಯೆಗೆ ಕೊನೆಗಾಣಿಸಿ ಅಂತ ಹೇಳಿದ್ದಾರೆ. ಜನಸಾಮಾನ್ಯರ ಸಮಸ್ಯೆಗೆ ಕೊನೆಗಾಣಿಸಬೇಕು. ಅದರ ಜೊತೆಲಿ ಅವರಿಂದ ಇನ್ನೊಂದಷ್ಟು ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಭ್ರಷ್ಟಾಚಾರಿಗಳಿಗೆ, ಕಾಳಧನಿಕರಿಗೆ ಬಿಸಿ ಮುಟ್ಟಿಸಬೇಕು. ಇದು ಒಂದಲ್ಲ ದಾರಿ, ಅನೇಕ ದಾರಿಗಳಿದೆ. ಆ ದಾರಿಗಳಲ್ಲಿ ಬಿಸಿ ಮುಟ್ಟಿಸಬೇಕಾಗತ್ತೆ. ಆಮೇಲೆ ಸ್ವಜನ ಪಕ್ಷಪಾತ ಮಾಡದೇ ಇರಬೇಕಾಗತ್ತೆ. ಹೇಗೆ? ಅಂಬಾನಿ, ಅದಾನಿ ಅವ್ರಿಗೆ ಫೇವರ್ ಮಾಡೋದಾಗ್ಲಿ, ಬಿಜೆಪಿ ರೂಲಿಂಗ್ ಅಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ದಾಳಿ ಮಾಡದೆ ಬಿಜೆಪಿಯೇತರ ರಾಜ್ಯಗಳಲ್ಲಿ ಮಾತ್ರ ದಾಳಿ ಮಾಡೋದು, ಎಲ್ಲಾ ರಾಜ್ಯದಲ್ಲೂ ದಾಳಿ ಆಗಬೇಕು ಅನ್ನೋದು ನಮ್ಮ ಒಂದು ಕಾಳಜಿ. ಸರ್ವ ಋತುವಿನಲ್ಲೂ ಹಾರುವ ಕೆಲವು ವಿಮಾನಗಳಿವೆ. ಆತರ ಕೆಲವರು ಎಲ್ಲ ಋತುಗಳಲ್ಲಿ ಎಲ್ಲ ಪಕ್ಷಿಗಳಲ್ಲೂ ಹಾರ್ತಾರ್ರಿ ಅವರು. ಖಂಡಿತ ಒಂದಷ್ಟು ಸ್ವಜನ ಪಕ್ಷಪಾತ ಆಗದೇ ಇದ್ರೆ ಬಹಳಷ್ಟು ಭಾರತಕ್ಕೆ ಒಳ್ಳೇದಾಗತ್ತೆ. ಜನಾನು ಮೋದಿ ಅವರನ್ನ ಮೆಚ್ಚಿಕೊಂತಾರೆ ಅನ್ನೋದು. ಅರವಿಂದ್ ಕೇಜ್ರಿವಾಲ್ ಮಾಡ್ತಿರೋದು ಪಾಲಿಟಿಕ್ಸ್ ಅಲ್ವೋ? ಇಲ್ಲ, ನಮ್ದು ಜನಪರ ಕಾಳಜಿ. ಯಾರಾದ್ರೂ ಪಾಲಿಟಿಕ್ಸ್ ಅನ್ಕೊಳ್ಳಿ, ಪಾಲಿಟಿಕ್ಸ್ ಈ ರಾಜಕೀಯವನ್ನ ಶುದ್ಧೀಕರಣಗೊಳಿಸ್ತಾ ಜನಪರ ಕಾಳಜಿ ಇಟ್ಕೊಂಡು ಹೋರಾಡ್ತಾ ಇರ್ತಕ್ಕಂಥ ನಿಸ್ವಾರ್ಥಿಗಳು. ಇದು ನಗದು ರಹಿತ ವ್ಯವಹಾರ ಇದೆಯಲ್ಲ, ಅದರಲ್ಲಿ ಒಂದಷ್ಟು ನಮ್ಗೆ ಏನನ್ನೋದು ಭಯ ಇದೆ, ಪ್ಲಸ್ ಒಂದಷ್ಟು ರಿಸರ್ವೇಶನ್ಸ್ ಇದೆ. ಇವತ್ತು ಸರ್ಕಾರದ ಒಡೆತನದ SBI
ಮೂಲದ ನಡೀತಾ ಇರತಕ್ಕಂಥ ಸ್ಟೇಟ್ ಬ್ಯಾಂಕ್ ಬಡ್ಡಿಯನ್ನ ನೀವು ಪ್ರಮೋಟ್ ಮಾಡಕ್ ಬಿಟ್ಟು ಚೀನಾ ಪಾಲುದಾರಿಕೆಯ ಪೇಟಿಎಂ ಅನ್ನ ನೀವು ಪ್ರಮೋಟ್ ಮಾಡ್ತಾ ಇದ್ದೀರಾ. ನಿಮ್ಮ ಫೋಟೋಗಳು ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ತಾ ಇದೆಯಲ್ಲ, ಅದನ್ನ ಎಲ್ಲೋ ಒಂದು ನಿಲ್ಲಿಸಬೇಕು. ಇದು ಏನಾಗುತ್ತೆ ಈಗ ನೋಡಿ, 100ಕ್ಕೆ 2 ರೂಪಾಯಿ ಕಟ್ ಮಾಡ್ತಾರೆ. ಈಗ ನಾನೊಂದು 100 ರೂಪಾಯಿ ಕೊಟ್ಟು ಒಂದು ವಸ್ತು ತಗೊಂಡೆ, 98 ರೂಪಾಯಿ ಆಯ್ತು, 2 ರೂಪಾಯಿ ಪೇಟಿಎಂ ಕಂಪನಿಗೆ ಹೋಯ್ತು. ಇವರು ಅದೇ 100 ರೂಪಾಯಿನ ಇಟ್ಕೊಂಡು ತಕ್ಷಣ ಇನ್ನೊಂದು ವಸ್ತು ಕೊಂಡ್ಕೊಂತಾರೆ, ಅವರಿಂದ 2 ರೂಪಾಯಿ, ನಿಮ್ಮಿಂದ 2 ರೂಪಾಯಿ, ಅವರಿಂದ 2 ರೂಪಾಯಿ. ಇಲ್ಲಿ 4 ಟ್ರಾನ್ಸಾಕ್ಷನ್ಗೆ 4 2 ರೂಪಾಯಿ 8 ರೂಪಾಯಿ ಚೀನಾ ಮೂಲದ ಕಂಪನಿಗೆ ಸೇರ್ತಾ ಇದೆ. ಈಗ ಏನ್ ಮಾಡ್ಬೇಕು ಅಂದ್ರೆ ಕ್ಯಾಶ್ಲೆಸ್ ವ್ಯವಹಾರಕ್ಕೆ ಇನ್ನು ಮೇಲೆ ಯಾವುದೇ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಯಾವುದೇ ಚೀನಾ ಮೂಲದ್ದಲ್ಲ, ಚೀನಾ ಪಾಲುದಾರಿಕೆ. ನಾನು ಅದನ್ನೇ ಹೇಳಿದೆ, ಚೀನಾ ಪಾಲುದಾರಿಕೆಯ ಕಂಪನಿ ಅಂದ್ರೆ ನಿಯಂತ್ರಣ ಪ್ರಾಪರ್ ಇನ್ಫಾರ್ಮೇಶನ್. ಬಟ್ ನಿಮ್ ಪಾಯಿಂಟ್ ಇಸ್ ಕರೆಕ್ಟ್. ಅದ್ರ ಜೊತೆ ಡೆಬಿಟ್ ಕಾರ್ಡ್ ನಲ್ಲಿ ಸುರೇಶ್ ಕುಮಾರ್, ಡೆಬಿಟ್ ಕಾರ್ಡ್ ಅಲ್ಲಿ ನನ್ನ ದುಡ್ಡನ್ನು ತಗೊಂಡೋಗಿ ನೀವು ಹೇಳಿದ್ರಿ ಅಂತ ನಾನು ಹೋಗಿ ಉಜ್ಜಕ್ಕೆ ಹೋದ್ರೆ 2000 ರೂಪಾಯಿ ಡೀಸೆಲ್ ಹಾಕಿದ್ರೆ 69 ರೂಪಾಯಿ ಹಿಡಿದು ಮನೆಗೆ ಕಳಿಸ್ತಿರಲ್ಲ, ಇದು ನ್ಯಾಯವೇ? ಯಾರ ಸುಖಕ್ಕೆ ಹೇಳ್ತಾ ಇದ್ದೀರಿ ಕಾರ್ಡ್ ಉಜ್ಜು ಅಂತ? ಹಾಗಾದ್ರೆ ನೀವು ಇಲ್ಲ ಯಾರಿಗೆ ಹೇಳ್ತೀರಿ ಇದನ್ನ ಬಂದು ನೀವು? ಈಗಾಗಲೇ ಸಬ್ಸಿಡೈಸ್ ಮಾಡ್ಬೇಕು ಸರ್ಕಾರ. ಡೆಬಿಟ್ ಕಾರ್ಡ್ ಚಾರ್ಜಸ್ ನ ಅವಾಗ ನಿಲ್ಲಿಸ್ತೀವಿ ಅಂತ ಹೇಳಿದ್ರು. ಎಗೈನ್ ಇವಾಗ ಡಿಸೆಂಬರ್ 31 ಆದ್ಮೇಲೆ ನಾವು ಏನೇನು ಸ್ಟೆಪ್ಸ್ ಇದೆ ಅನ್ನೋದ್ರ ಮೇಲೆ ಫುಲ್ ಡಿಪೆಂಡ್ ಇದೆ. ನಾವು ಫುಲ್ ಕಾಯ್ತಾನೆ ಕೂತಿದೀವಲ್ಲ ಅದಕ್ಕೋಸ್ಕರ. ಸಿನಿಮಾ ಇನ್ನು ಒಂದು ವಿರಾಮಕ್ಕೆ ವಾಪಸ್. ಎಕ್ಸಾಕ್ಟ್ಲಿ ಶಂಕರ್ ಇಸ್ ರೈಟ್. ಸಿನಿಮಾ ಬಾಕಿ ಇದೆ, ಪಿಕ್ಚರ್ ಅಭಿ ಬಾಕಿ ಹೈ ಅಂತಾರಲ್ಲ, ಹಂಗೆ ಬಾಕಿ. ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಹೇಳೋದು, ಇದು ಅಂತ್ಯ ಅಲ್ಲ, ಇದು ಬಿಗಿನಿಂಗ್. ಮುಂದೆ ಏನೇನು ಅದರ ಜೊತೆಲಿ ಇವತ್ತು ಡಿಫೆನ್ಸ್ ನ ವೆಬ್ಸೈಟ್ ಅನ್ನೇ ಹ್ಯಾಕ್ ಮಾಡ್ತಾರೆ. 1947 ಸ್ವಾತಂತ್ರ್ಯ ನಂತರ ದೇಶದಲ್ಲಿ ಜನ ಆರ್ಥಿಕ ವ್ಯವಹಾರಗಳನ್ನ ಕುರಿತು ಇಷ್ಟು ದೀರ್ಘಕಾಲ ಮಾತನಾಡಿದ್ದ ಇನ್ನೊಂದು ಪ್ರಸಂಗ ಇಲ್ಲ ಅಂತ ಅನ್ಸುತ್ತೆ. ಬಹುಶಃ ಇದೇ ಪ್ರಥಮ ಬಾರಿ ಇರಬೇಕು. ಈ ಬಾರಿಯ ವಿಚಿತ್ರ ಹಾಗೂ ಆಶ್ಚರ್ಯಕರ ಮತ್ತು ಸಂತೋಷ ಪಡಬಹುದಾದ್ದೇನು ಅಂದರೆ, ಅತ್ಯಂತ ಕೆಳಮಟ್ಟದ ವ್ಯಕ್ತಿಯಿಂದ ಅತ್ಯಂತ ಶ್ರೀಮಂತನವರೆಗೆ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾನೆ. ಅದು ಅವನವನ ಮನೆಯಲ್ಲಿರ್ಬೋದು, ರಸ್ತೆಯಲ್ಲಿರ್ಬೋದು, ಅಂಗಡಿಯಲ್ಲಿರ್ಬೋದು, ಆಫೀಸಲ್ಲಿರ್ಬೋದು. ಅಂತಿಮವಾಗಿ ಹಾಗಿದ್ದರೆ ಈ ಇಡೀ ಸಮೀಕ್ಷೆಯ ಒಟ್ಟಾರೆ ಸಂಗ್ರಹ ಏನು, ಒಟ್ಟಾರೆ ಅಭಿಪ್ರಾಯ ಏನು, ಅಂಶ ಏನು ಅನ್ನೋದನ್ನು ನಿಮ್ಮ ಮುಂದೆ ನಾನು ಹಾಜರುಪಡಿಸುವಂತಹ ಸಮಯ ಆಯಿತು. ಜಸ್ಟ್ ಸಿ ದಿಸ್. ಇದು ಹೋದ ಬಾರಿಯ ಪಬ್ಲಿಕ್ ಟಿವಿಯ ಸರ್ವೆಯಲ್ಲಿ ಬಂದಂತಹ ಫಲಿತಾಂಶ. ಏನಂತೀರಿ ನೋಟ್ ಬ್ಯಾನ್ ನಿಷೇಧಕ್ಕೆ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋ ಹಿಂದಿನ ಸರ್ವೆ ಕೇಳಿದಾಗ 52% ಅಂದರೆ 53% ಜನ ಬಹುತೇಕ ಅದ್ಭುತ, ಇದು ಬ್ರಿಲಿಯಂಟ್, ಅತ್ಯುತ್ತಮ ಅಂದಿದ್ರು. ಉತ್ತಮ 33% ಇತ್ತು. ಟುಗೆದರ್ ಕಂಪ್ಲೀಟ್ ಅಕ್ಸೆಪ್ಟೆನ್ಸ್, ಸಂಪೂರ್ಣ ಒಪ್ಪಿಗೆ ಅರೌಂಡ್ ರಫ್ಲಿ 85% ಬಂದ್ಬಿಟ್ಟಿತ್ತಲ್ಲಿ. ಸಾಧಾರಣ ಅನ್ನೋರು ಕೇವಲ 10% ಇದ್ದರು. ಕಳಪೆ ಅನ್ನೋರ ಪರ್ಸೆಂಟೇಜು ಭಾಳ ಹೀನಾಯವಾಗಿ ಕಡಿಮೆ ಇತ್ತು, 3% ಅಷ್ಟು. ಐ ರಿಪೀಟ್, ಅತ್ಯುತ್ತಮ ಮತ್ತು ಉತ್ತಮ 85%ರಷ್ಟಿತ್ತು. ಸಾಧಾರಣ 10.4ರಷ್ಟೇ ಇತ್ತು. ಇದು ಹಿಂದಿನ ಸರ್ವೆ. ಇದೇ ಪ್ರಶ್ನೆಯನ್ನು 50 ದಿನಕ್ಕೆ 2 ದಿನ ಮೊದಲು ನಾನು ನಿಮ್ಗೆ ಈಗಾಗಲೇ ಹೇಳಿರೋ ಪ್ರಕಾರ ನಾನು ಇವತ್ತು ಸಂಜೆ ಈ ಸರ್ವೆಯನ್ನು ಮುಗಿಸಿಕೊಂಡು ಈಗ ತಾನೇ ಮೈದಾನದಿಂದ ಬಂದು ನಿಮ್ಮ ಮುಂದೆ ಹಾಜರುಪಡಿಸ್ತಿದ್ದೀನಿ ಅಂತ ಹೇಳಲಿಕ್ಕೆ ತಯಾರಿ ಇಲ್ಲ. ಇದು 2.5 3 ದಿನಗಳ ಹಿಂದೆ ಮುಗಿದಿರುವಂತಹ ಸರ್ವೆ. ಆದರೆ 50 ದಿನ ಮುಗೀತು ಅಂತ ಅಂದ್ಕೊಂಡು ಹೇಳಿ ಅಂತ ನಾವು ಜನನ ಕೇಳಿದ್ದೀವಿ. ಹಾಗಾಗಿ ಈ 50 ದಿನಗಳನ್ನು ಮುಗಿದಾಗ ಜನರ ಅಭಿಪ್ರಾಯ ಹೇಗಿದೆ ಅಂದರೆ ಹೀಗಿದೆ. ಅತ್ಯುತ್ತಮ ಅನ್ನುವ ಜನರ ಸಂಖ್ಯೆ 34.58% ಬಂದಿದೆ. ಉತ್ತಮ ಅನ್ನುವವರ ಸಂಖ್ಯೆ 34.47% ಬಂದಿದೆ. ಇನ್ನು ಸಾಧಾರಣ ಅನ್ನುವವರ ಸಂಖ್ಯೆ 19% ಬಂದಿದೆ, ಆಲ್ಮೋಸ್ಟ್ 20%. ಕಳಪೆ ಅನ್ನುವವರ ಸಂಖ್ಯೆ 11ಕ್ಕೆ ಹೋಗಿದೆ. ಲೆಟ್ ಮಿ ಮೇಕ್ ಒಂದು ಸ್ಮಾಲ್ ಅನಾಲಿಸಿಸ್ ಕ್ವಿಕ್ಲಿ. ಅತ್ಯುತ್ತಮ ಅನ್ನುವವರ ಸಂಖ್ಯೆ 52ರಿಂದ 34ಕ್ಕೆ ಇಳಿದಿದೆ. ಅರ್ಥ, ಅತ್ಯುತ್ತಮ ಅನ್ನುವವರಿಗೂ ಇದು ಸಾಮಾನ್ಯ ಆಗಿರಬಹುದು. ಸಾಮಾನ್ಯ ಅನ್ನುವವರ ಸಂಖ್ಯೆ 34 ಇಳಿದಿದೆ. ಆದರೆ ಅಲ್ಲಿಂದ ಜನ ಶಿಫ್ಟ್ ಆಗಿ ಸಾಧಾರಣದ ಕಡೆಗೂ ಹೊರಟೋಗಿರ್ಬೋದು ಅಥವಾ ಕಳಪೆ ಕಡೆಗೂ ಹೊರಟೋಗಿರ್ಬೋದು. ಅಂದರೆ ಜನರ ಪೇಷನ್ಸ್, ತಾಳ್ಮೆ ಟೆಸ್ಟ್ ಆಗ್ತಾ ಇದೆ ವಿಪರೀತವಾಗಿ ಅಂತ ಅರ್ಥ. ಇದನ್ನು ಸರ್ಕಾರ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೋಬೋದು, ಬಿಟ್ಟರೆ ಬಿಡ್ಬೋದು, ಅವರಿಷ್ಟ. ಎಂಥದ್ದು ಇಲ್ಲ, ಎಲ್ಲ ನಿಮ್ಮ ಕ್ರಿಯೇಷನ್ಗಳು. ಮೀಡಿಯಾನವ್ರದ್ದು ಬೇರೆ ಕೆಲಸವಿಲ್ಲ ನಿಮ್ಗಳಿಗೆ. ಸುಮ್ಮನೆ ಕಂಡ ಬಟ್ಟೆ ಹಾಕ್ಬಿಡ್ತೀರಿ ಅಷ್ಟೇ ಅಂದರೆ ಅನ್ಕೋಬೋದು, ಅವರಿಷ್ಟ. ಆದರೆ ಒಂದಂತೂ ನಿಜ, ಅತ್ಯುತ್ತಮ ಅನ್ನುವವರ ಸಂಖ್ಯೆ ಇಳಿದಿದೆ.
ಉತ್ತಮ ಅನ್ನುವವರ ಸಂಖ್ಯೆ ಹೆಚ್ಚು ಕಡಿಮೆ ಹಾಗೆ ಇದೆ. ಆದರೆ ಸಾಧಾರಣ ಅನ್ನುವವರ ಸಂಖ್ಯೆ ಶೇಕಡಾವಾರು ತಗೊಳ್ಳೋದಾದ್ರೆ 19ಕ್ಕೆ ಹೋಗಿ, ಕಳಪೆ ಅನ್ನೋರು 3ರಿಂದ 11ಕ್ಕೆ ಹೋಗಿದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ ಒಂದು ಸಟಲ್ ವಾರ್ನಿಂಗ್. ಸ್ಟಿಲ್ ಪೀಪಲ್ ಅದರ ಜೊತೆನಲ್ಲಿದ್ದಾರೆ. ಕಾರಣ ಅತ್ಯುತ್ತಮ ಉತ್ತಮ ಸೇರಿದ್ರೆ ಈಗಲೂ ಅರೌಂಡ್ 65 to 67% ಆರ್ ವಿತ್ ದಿ ಸಿಸ್ಟಮ್. ಆ ಯೋಜನೆ ಜೊತೆನೇ ಇದ್ದಾರೆ ಅವ್ರು ಇನ್ನೂ ಆಚೆಗೆ ಬಂದಿಲ್ಲ ಅದರಿಂದ. ಬಟ್ ಈ ಉತ್ತಮ ಇರೋರನ್ನ ನೀವೇನಾದ್ರು ಇನ್ನೂ ಟೆಸ್ಟ್ ಮಾಡಿದ್ರೆ ಅವರು ಸಾಧಾರಣ ಮತ್ತು ಕಳಪೆಗೆ ಹೋಗೋದಕ್ಕೆ ಭಾಳ ದಿನ ಇಲ್ಲ ಅಷ್ಟೇ. ಹಾಗಾಗಿ ಜನರ ನಿರೀಕ್ಷೆ ಎರಡೇ. ಒಂದು, ಅವರು ಕೊಟ್ಟಿರೋ ಕಾಟನ ಕಡಿಮೆ ಮಾಡಿ. ನಂಬರ್ 2, ಶಂಕರ್ ಅವಾಗ ಹೇಳ್ದಂಗೆ ಬೇನಾಮಿ ಆಸ್ತಿಗಳಲ್ಲಿ ವಿಪರೀತವಾದ ನಿರೀಕ್ಷೆ ಇದೆ ಜನಕ್ಕೆ. ಬಗ್ಗು ಬಡಿಯೋದು ಅದು ಅಸ್ತ್ರ ಅಂತ ಅವ್ರು ಹೇಳ್ದಂಗೆ ದೊಡ್ಡ ಹಣ ಅಲ್ಲಿದೆ ಅಂತ. ನಂಬರ್ 2, ಟ್ಯಾಕ್ಸ್ಗಳಲ್ಲಿ ರೈಡನ್ನು ಮಾಡಿ ತೋರಿಸಿದ್ದೀರಿ. ಎಂತೆಂಥವರು ಕರ್ನಾಟಕದಲ್ಲಿ ಚಿಕ್ಕರಾಯಪ್ಪ ಅಥವಾ ಜಯಚಂದ್ರ ಸೇರಿದಂತೆ, ಶಿವಕುಮಾರ್ ಅವಾಗ ಹೇಳ್ದಂಗೆ ಸೇರಿದಂತೆ ಇವರಿಗೆಲ್ಲ ಏನಾಯಿತು ಅನ್ನೋ ಒಂದು ವರದಿ ಈ ದೇಶ ಬಯಸತ್ತೆ ಯಾವತ್ತೋ ಒಂದಿನ. ಸುಮ್ಮನೆ ಮತ್ತೆ ಅದೇ ಡ್ರಾಮಾ. ಅವನ ಮೇಲೆ ರೈಡ್ ಅಂತೆ, 6 ತಿಂಗಳಾದಮೇಲೆ ಅವನೇ ಮೀಸೆ ತಿರುಕೊಂಡು ಬರ್ತಾನಂತೆ ವಾಪಸ್ಸು ಅಂತಂದರೆ ಜನಕ್ಕೆ ವಿಶ್ವಾಸ ಹೊರಟೋಗ್ಬಿಡುತ್ತೆ ಅನಿಸತ್ತೆ. ನನಗೆ ಗೊತ್ತಿಲ್ಲ, ಇದು ಅಂತಿಮ ಫಲಿತಾಂಶ. ಹೋಗುವುದಕ್ಕೆ ಮೊದಲು ಐ ವಿಲ್ ಸ್ಟಾರ್ಟ್ ಫ್ರಮ್ ದಿ ಅಪೋಸಿಷನ್ ಸೈಡ್, ಬಿಕಾಸ್ ರೈಟ್ ಟು ಆನ್ಸರ್ ದೇರ್ ಅಲಿಗೇಷನ್ ಏನಾದ್ರು ಬಂದರೆ ಅದು ಸುರೇಶ್ ಕುಮಾರ್ಗಿರುತ್ತೆ ಆಮ್ ಆದ್ಮಿಯಿಂದ. ಪ್ಲೀಸ್. ಇವತ್ತು ಒಟ್ಟಾರೆ ಭ್ರಷ್ಟಾಚಾರ ಕಡಿವಾಣ ಆಗಬೇಕು, ಈ ಬೇನಾಮಿ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೋಬೇಕು ಅನ್ನೋದರಲ್ಲಿ ಜನಸಾಮಾನ್ಯರಿಗೆ ಯಾರಿಗೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಅದು ಜನರಿಗೆ, ಸಾಮಾನ್ಯ ಜನರಿಗೆ, ನಿಯತ್ತಾಗಿ ದುಡ್ದಂಥವ್ರಿಗೆ, ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟದಂಥವ್ರಿಗೆ ತೊಂದರೆ ಆಗದೇ ಇರತಕ್ಕಂಥ ವಿಷಯವಾಗಿರಬೇಕು. ಈಗ ಬೇನಾಮಿ ಆಸ್ತಿ ವಿಷಯಕ್ಕೆ ನೀವು ಯಾವ ರೀತಿ ಗುರುತಿಸ್ತೀರಿ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಇಡೀ ಭಾರತದಲ್ಲಿ ಪ್ಯಾನ್ ಕಾರ್ಡ್ ಇಟ್ಕೊಂಡಿರ್ತಕ್ಕಂಥ ಜನರ ಲಾಸ್ಟ್ ಪಾಯಿಂಟ್ ಮಾತ್ರ ಬರೋಣ, ಬಿಕಾಸ್ ಆ ಬೇನಾಮಿ ಆಸ್ತಿಗೆ ಇನ್ನೊಂದು ದಿನ ಬರೋಣ. ಖಂಡಿತ ಜನ ರೊಚ್ಚಿಗಲ್ಲ ಕಳ್ಕೊತಿದ್ದಾರಾ ಪೇಷನ್ಸು ಅನ್ನೋದನ್ನ ರಿಫ್ಲೆಕ್ಟ್ ಮಾಡೋದು ಹೌದಾ ಅಲ್ವಾ ಅಷ್ಟೇ. ಖಂಡಿತ ಈಗ ಕಳ್ಕೊಂತ ಬರ್ತಾ ಇದ್ದಾರೆ. ಇವಾಗ ಮೊದಲನೇ ದಿವಸ ನಾನು ನನ್ನ ಉದಾಹರಣೆಯನ್ನೇ ಹೇಳ್ತೀನಿ. ನಾನು ಇವತ್ತು ಆಮ್ ಆದ್ಮಿ ಪಕ್ಷದ ಕಳ್ಕೊತಾ ಇದ್ದಾರೆ, ಕರೆಕ್ಟ್. ಬಟ್ ಇನ್ನೂ ಈ ಮೋದಿ ಮತ್ತು ಅವರ ಸ್ಕೀಮ್ ನಲ್ಲಿ ಟ್ರಸ್ಟ್ ಅನ್ನ ಕಳ್ಕೊಂಡಿಲ್ಲ ಅನ್ನೋದು ಇದರಲ್ಲಿ ಒಪ್ಪಬೇಕು. ಹಾಗಾದ್ರೆ ನೀವೆರಡೂ ಒಪ್ಪಲ್ಲ. ಅದಕ್ಕೆ ಕಾರಣ ಇದೆ. ಕಾರಣ ಇಲ್ಲ, you cannot pick apple and cherry as you want. You cannot do that. ಅಲ್ಲ, ಇನ್ನೂ ಕೂಡ ಒಂದಷ್ಟು ನಂಬಿಕೆ ಉಳಿದಿದೆ, ನಂಬಿಕೆ ಇಟ್ಕೊಂಡಿದ್ದಾರೆ. ಈಗ ಅದಕ್ಕೆ ಕಾರಣ 15 ಬಾರಿ ನೀವು ಮಾತಾಡಿ ಜನರನ್ನ ನಂಬಿಸಿದ್ದೀರಿ. ಇನ್ನೂ ಕೂಡ ನಿಮ್ ಡೆಡ್ ಲೈನ್ ಇನ್ನು ಇವಾಗ ಮುಗಿತಾ ಇದೆ. ಔಟ್ಪುಟ್ ಏನು ಅನ್ನೋದನ್ನ ಜನ ಕಾಯ್ತಾ ಇದ್ದಾರೆ. ಔಟ್ಪುಟ್ ಸರಿಯಾಗಿ ಇರ್ಲಿಲ್ಲ ಅಂದ್ರೆ ಜನ ಶಂಕರ್ ಪ್ಲೀಸ್. ಒಂದು ಸ್ಪಷ್ಟವಾಗಿರೋದು, ಜನರು ಆರಂಭಿಕ ನಿರೀಕ್ಷೆ ಏನಿತ್ತು ಆ ಮಟ್ಟಕ್ಕೆ ಇದು ಪರಿಣಾಮ ಬೀರ್ತಾ ಇಲ್ಲ ಅನ್ನೋದು ಜನಗಳಿಗೆ ಮನವರಿಕೆ ಕ್ರಮೇಣವಾಗಿ ಆಗ್ತಾ ಇದೆ. ಎರಡನೇದು, ಇದರಿಂದ ನಿರೀಕ್ಷಿಸ್ತಾ ಇದ್ದಂಥ ಫಲಿತಾಂಶವು ಕೂಡ ಅಷ್ಟು ಬೇಗ ನಮಗೆ ತಲುಪಲಿಕ್ಕಿಲ್ವೇನೋ ಅನ್ನೋದೊಂದು ಬರ್ತಾ ಇದೆ. ಜನಗಳ ಸಹನೆ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇದು ಉದ್ದೇಶ ಕಪ್ಪು ಹಣವನ್ನು ನಿಯಂತ್ರಿಸೋದು ಮತ್ತು ಅದನ್ನು ಇಲ್ಲದ ಹಾಗೆ ಮಾಡೋದೇ ಆಗಿದ್ದರೆ ಇದಕ್ಕೆ ಅಗತ್ಯ ಇರತಕ್ಕಂಥ ಸುಧಾರಣಾ ಕ್ರಮಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳಲೇಬೇಕು. That's the point. Yes, please. ನಮ್ಮ ಪಕ್ಷದಲ್ಲಿ ಒಂದು ಮಾತನ್ನು ಸರ್ವೇ ಸಾಮಾನ್ಯವಾಗಿ ಹೇಳ್ತೀವಿ, ಸರ್ವಸ್ಪರ್ಶಿ ಸರ್ವವ್ಯಾಪಿ ಅಂತ. ಸರ್ವವ್ಯಾಪಿಯಾಗಿ ಹರಡಿರುವ ಭ್ರಷ್ಟಾಚಾರವನ್ನು ಇವತ್ತು ತೊಡೆದು ಹಾಕಬೇಕು. ಅದರ ಪರಿಣಾಮ ಒಳ್ಳೆಯದೇನು ಕೆಲಸ ಮಾಡ್ತೀವಿ ಅದು ಸರ್ವಸ್ಪರ್ಶಿ ಆಗಬೇಕು ಅಂತ ಇವತ್ತು ಆ ಕಾರ್ಯವನ್ನು ಇವತ್ತು ಮಾಡೋದಕ್ಕೆ ಭಾಳ ದೃಢವಾದ ಒಂದು ಹೆಜ್ಜೆ ಇಟ್ಕೊಂಡಿದ್ದಾರೆ. ಜನವರಿ ನಂತರ ಇವತ್ತೇನು ಶಂಕರ್ ಅವರು ಹೇಳಿದ್ದಾರೆ, ಆಸ್ತಿ ರೂಪವಾಗಿ ಕಪ್ಪು ಹಣ ಪರಿವರ್ತನೆ ಆಗಿದೆ ಬೇರೆ ಬೇರೆ ರೂಪವಾಗಿ, ಅದಕ್ಕೂ ಕೂಡ ಒಂದು ದೊಡ್ಡ ಸ್ಟ್ರೈಕ್ ಆಗಬೇಕು. ಅದನ್ನು ಆಗ್ತದೆ. ಆಲ್ ರೈಟ್. ದೇಶ ನಿರೀಕ್ಷೆಯಲ್ಲೂ ಅದರಲ್ಲೇ ಇದೆ. ಆಗತ್ತೆ ಬಿಡತ್ತೆ ಅನ್ನೋದನ್ನೆಲ್ಲ ನಾವು ಪರಿಶೀಲನೆ ಮಾಡಲಿಕ್ಕೆ ನಮಗೂ ಅವಕಾಶ ಇದೆ. ಇವತ್ತು ಯಾರನ್ನು ನಂಬಿದ್ದೇವೆಯೋ ನಾಳೆ ಅವರ ನಂಬಿಕೆಯನ್ನು ನಮ್ಮ ನಂಬಿಕೆಯನ್ನು ಅವರು ಕರೆದುಕೊಳ್ಳುವಂಥ ಪರಿಸ್ಥಿತಿ ಬಂದದಕ್ಕೆ ನಾವು ಜವಾಬ್ದಾರರಲ್ಲ. ಕಾರಣ ಮಾಡಬೇಕಾದ ಕೆಲಸವನ್ನು ಅವರು ಮಾಡಬೇಕು ಅಷ್ಟೇನೆ. ದಟ್ಸ್ ಆಲ್. ಬಹುಶಃ ಈ ಇಡೀ ಸಮೀಕ್ಷೆಯಲ್ಲಿ ನನ್ನ ಹಲವಾರು ಸಹೋದ್ಯೋಗಿಗಳು, ಎಲ್ಲ ಜಿಲ್ಲಾವಾರು ಹಾಗೂ ಬೆಂಗಳೂರಿನ ಸಹೋದ್ಯೋಗಿಗಳು ವಿಪರೀತ ಶ್ರಮವನ್ನು ವಹಿಸಿದ್ದಾರೆ. ಐ ಥ್ಯಾಂಕ್ ಆಲ್ ಆಫ್ ದೆಮ್. ದೇ ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. ಹಾಗಾಗಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಎಲ್ಲ ಕೊಲೀಗ್ಸ್ಗೆ. ಪ್ಲಸ್ ಇಷ್ಟು ಹೊತ್ತು ನಮ್ಮನ್ನು ನೀವು ಸಹಿಸ್ಕೊಂಡಿದ್ದಕ್ಕೆ, ನೀವು 50 ದಿನಗಳ ತಾಳ್ಮೆ ಇದ್ದವರಿಗೆ ನಮ್ಮನ್ನು ಇಷ್ಟೊತ್ತು ಸಹಿಸ್ಕೊಳ್ಳಲ್ಲ ಅನ್ನೋ ಅವಿಶ್ವಾಸ ಅಥವಾ ಅನುಮಾನ ನನಗೇನು ಇರಲಿಲ್ಲ. ಆದರೂ ನಮ್ಮನ್ನು ಸಹಿಸ್ಕೊಂಡಿದ್ದೀರಿ. ನಿಮಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಇದು ನರೇಂದ್ರ ಮೋದಿಯವರ 50ನೇ ದಿನದ
ಆ ಗಡುವು ಮುಗಿದ ನಂತರದ ಸ್ಥಿತಿ ಮತ್ತು ಗತಿ, ನಾಳೆ ಬರಬಹುದಾದ ಭವಿಷ್ಯ ನೋಡೋಣ. ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಕಂಟ್ರಿ. ಬಟ್ ಒಂದಂತೂ ನಿಜ, ಕೆಲಸ ಆರಂಭ ಆಗಿದೆ, ನಿಲ್ಲಬಾರ್ದಷ್ಟೇ. ನಿಂತರೆ ಇದಕ್ಕಿಂತ ಶುದ್ಧ ಅವಮಾನ ಇನ್ನೊಂದಿಲ್ಲ. ಮತ್ತು ಇನ್ನೊಮ್ಮೆ ಈ ಅವಕಾಶನ ಸೃಷ್ಟಿ ಮಾಡೋಕ್ಕೂ ಆಗಲ್ಲ. ದಟ್ ಇಸ್ ಆಲ್ ಎವ್ರಿ ಕಂಟ್ರಿ ಮೆನ್ ನೀಡ್ಸ್ ವಾಂಟ್ಸ್ ಅಂತ ಕಾಣುತ್ತೆ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ. ಹೋಗುವುದಕ್ಕೆ ಮೊದಲು ಮಾನ್ಯ ಶ್ರೀ ಸುರೇಶ್ ಕುಮಾರ್ ಥ್ಯಾಂಕ್ ಯು, ಶ್ರೀ ಬಿ ಎಲ್ ಶಂಕರ್ ಎಂದಿನಂತೆ ಥ್ಯಾಂಕ್ ಯು, ಮತ್ತು ಶಿವಕುಮಾರ್ ಬ್ರಿಲಿಯಂಟ್ ಪಾಯಿಂಟ್ಸ್ ಥ್ಯಾಂಕ್ ಯು. ಎಲ್ಲರಿಗೂ ನಿಮಗೂ ನಮಸ್ಕಾರ. ನಾನು ಹೋಗ್ಬಿಟ್ಟು ಬರ್ತೀನಿ. 500 ಮತ್ತು 1000 ರೂಪಾಯಿ ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ, ಭಯೋತ್ಪಾದನೆಗೆ ಕಡಿವಾಣ ಹಾಕ್ತೇನೆ, ದೇಶದಲ್ಲಿ ಅಚ್ಚೇ ದಿನ ಬರುತ್ತೆ, ಅದಕ್ಕಾಗಿ 50 ದಿನ ಕಡಿಮೆ ಟೈಮನ್ನು ಕೊಡಿ ಅಂತ ಕೇಳಿದ ಪ್ರಧಾನಿಯವರಿಗೆ ಈಗ ಉಳಿದಿರುವುದು 48 ಗಂಟೆ. ಅಣ್ಣಾ ಡಿಎಂಕೆ ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ಶಶಿಕಲಾ ಕಸರತ್ತು ಮುಂದುವರೆಸಿದ್ದಾರೆ. ನಾಳೆ ಚೆನ್ನೈನಲ್ಲಿ ಅಣ್ಣಾ ಡಿಎಂಕೆ ಪಕ್ಷದ ಸರ್ವ ಸದಸ್ಯರ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ನಟ ಅಜಿತ್ ಜೊತೆ ಶಶಿಕಲಾ ಮಹತ್ವದ ಮಾತುಕತೆ ನಡೆಸಿದರು. ಪಕ್ಷದ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗೋದಕ್ಕೆ ಶಶಿಕಲಾ ಅಜಿತ್ ಅವರ ಬೆಂಬಲ ಕೋರಿದ್ದಾರೆ ಎನ್ನಲಾಗ್ತಾ ಇದೆ.